ಒಂದು ಲೈನ್ ನನಗೆ ತುಂಬ ಇಷ್ಟ. ಕಾವ್ಯವಿರದ ಲೋಕವ ನರತಾಳಲಾರನು, ಒಂದು ಕವಿತೆ ಕಾಡಬಹುದು ಇಡೀ ಬಹಳನು. ತುಂಬಾ ಜನ ಅದನ್ನ ಪ್ರೀತಿಸ್ತಾ ಇದ್ದಾರೆ, ತುಂಬಾ ಜನ ಅದನ್ನ ಅಂದ್ರೆ ನನ್ಗೆ ಕನೆಕ್ಟ್ ಆಗ್ತಾ ಇದೆ. ಕವಿತೆ ಒಳಗೆ ಒಂದು ರಾಗ ಅಡಗಿರುತ್ತೆ, ಅದು ನಮ್ಮನ್ನು ಹೇಳುತ್ತೆ. ಹಾಡು ಹಾದಿಯ ತೋರಿತು ಅಂತ, ಅದು ಹಾಡೇ ಹಾದಿಯನ್ನು ತೋರುತ್ತೆ. ನನ್ನನ್ನು ಕವಿತೆ ಕಾದಿದೆ, ಈಗ ರೀಲ್ಸ್ನಲ್ಲಿ ಕಾಡ್ತಾ ಇದೆ, ಹಾಗೆ ತೊಂದರೆ ಇಲ್ಲ. ನನಗೆ ಈಗಲೂ ಕಾಡ್ತಿದೆ ನೋಡಿ. ಕಾಯಬೇಕು, ಕಾಡಬಹುದು, ಕಾಡಬಹುದು, ಕಾಯಬಹುದು, ಕಾಡಬಹುದು. ಒಂದೇ ಒಂದು ಅಕ್ಷರ ಚೇಂಜ್ ಆದ್ರೆ ಅದೇ ನಮ್ಮ ಕನ್ನಡದ ವಿಶೇಷತೆ ಅಲ್ವೇ. ಪಟ್ಟಣದ ಪೊಟ್ಟಣಕ್ಕೆ ತಾರುಣ್ಯ ಸಾಗಿಹುದು. ನಿಮ್ಮ ಕವಿತೆ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿರಿ, ಬಿಗುಮಾನವ ತೊರೆದು ಒಳಗೆ ಬಿಟ್ಟುಕೊಳ್ಳಿರಿ. ತುಂಬಾ ಒಂದು ದುಃಖದಲ್ಲಿರೋರು ಯಾರಾದ್ರೂ ಈ ಹಾಡನ್ನ ಹಾಡ್ಬೇಕು ಅಂದ್ರೆ ಬ್ರೇಕಪ್ ಆಗಿರೋದೇ ಅನ್ಕೋಬೇಕೀಗ. ಅಂದ್ರೆ ಕವಿತೆ ಅಂದ್ರೆ ಒಬ್ಳು ಹುಡುಗಿ, ಆ ಹುಡುಗಿ ಕೈ ಕೊಟ್ಟೋಗಿದ್ದಾಗ ಇನ್ನೇನಾಗಿರ್ಬೋದು. ಹಳೆಯ ಮನೆ ಇಹುದಿಲ್ಲಿ, ಹೊಸ ಜನರು ಬರುತ್ತಿಲ್ಲ, ಖಾಲಿ ಕಾಣುತ್ತಲಿಹುದು ಹೊರ ಜಗುಲಿಯೂ. ನನ್ನನ್ನು ಸಾಕಷ್ಟು ಜನ ರಾಘವೇಂದ್ರ ಬೀಜಾಡಿ ಅಂದ ತಕ್ಷಣ, ಬೀಜಾಡಿ ನೀವು ದಕ್ಷಿಣ ಕನ್ನಡದವರಲ್ವಾ ಅಂತ ಕೇಳ್ತಾರೆ. ಹೌದು, ನಾನು ಊರು ಬೀಜಾಡಿ. ಸೊ ಅಲ್ಲಿಗೆ ನಾನು ಬಯಲುಸೀಮೆಯಲ್ಲಿ ಬೆಳೆದೆ, ಅಲ್ಲಿಂದ ಮಲೆನಾಡಿಗೆ ಹೋದೆ. ಆ ನಂತರ ಈಗ ಬೆಂಗಳೂರು ಅನ್ನೋದಕ್ಕೆ ಬಂದಿದ್ದೀನಿ. ಮೂಲ ಕರಾವಳಿಯವನು. ಆವಾಗವಾಗ ದೈವಕ್ಕೆ, ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾ ಇರ್ತೀನಿ. ವೀಕ್ಷಕರೇ ನಮಸ್ಕಾರ. ಈ ಮಾಯೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈ ಹಾಡನ್ನು ಖಂಡಿತವಾಗ್ಲೂ ಕೇಳಿರಬಹುದು. ಪ್ರೋಮೋದಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ನಮ್ಮ ಜೊತೆಗೆ ಯಾರು ಗೆಸ್ಟ್ ಇದ್ದಾರೆ ಅಂತ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಅಂತ ಕೇಳಿದಾಗ, ಆ ಹಾಡನ್ನು ಪ್ರತಿ ಬಾರಿ ಕೇಳಿದಾಗಲೂ ಕೂಡ ನಮ್ಮ ಚಿಂತೆ ಎಲ್ಲ ಹೋಗಿಬಿಡುತ್ತೆ. ಎಷ್ಟು ಬಾರಿ ಕೇಳಿದ್ರೂ ಕೂಡ ನಮ್ಮ ಪ್ಲೇ ಲಿಸ್ಟಲ್ಲಿ ಮತ್ತೆ 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 ಪ್ಲೇ ಆಗುವಂತಹ ಹಾಡು ಇರಬೇಕು ಇರುವಂತೆ. ಮತ್ತೊಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್, ನಿಮ್ಮ ಕವಿತೆ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿರಿ. ಇದು ಕೇಳ್ದಂಗೆ ಅನಿಸ್ತಿದ್ಯಾ? ನನ್ನ ಹಾಡಲ್ಲಿ, ನನ್ನ ರಾಗದಲ್ಲಿ ನಿಮ್ಗೆ ಅನಿಸ್ತಿರ್ಲಿಕ್ಕಿಲ್ಲ, ಬಟ್ ಅದನ್ನು ಹಾಡದವ್ರ ಜೊತೆನೇ ನಾವು ಹಾಡ್ಸೋಣ. ನಮ್ಮ ಜೊತೆಗೆ ಇವತ್ತು ರಾಘವೇಂದ್ರ ಬಿಜಾಡಿ ಸರ್ ಇದ್ದಾರೆ. ಅವರು ಮ್ಯೂಸಿಕ್ ಕಂಪೋಸರ್ ಹಾಗೂ ಹಾಡುಗಾರರು. ಅವರ ಹಾಡುಗಳನ್ನು ಕೇಳೋಣ, ಅವರ ಮಾತುಗಳನ್ನು ಕೂಡ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ? ಫೈನ್ ಮೇಡಮ್. ಫೈನ್. ಇವಾಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಾಡು ಫುಲ್ ಟ್ರೆಂಡ್ ಆಗ್ತಾ ಇದೆ. ಅದರಲ್ಲಿ ಆ ಟ್ರೆಂಡ್ ಹೇಗೆ ಅಂದರೆ, ಜನ ಎಷ್ಟು ಕನೆಕ್ಟ್ ಮಾಡ್ಕೋತಿದ್ದಾರೆ ಆ ಹಾಡನ್ನು ತಮಗೆ ಅಂತ. ಅದು ಯಾಕಾಗಿರ್ಬೋದು ಅಂತ ಅನ್ಸುತ್ತೆ ನಿಮಗೆ? ನನಗೂ ಬಹಳ ಆಶ್ಚರ್ಯ. ಕೆಲವ್ರು ಹೇಳಿದ್ರು ತುಂಬ ಎಕ್ಸ್ಪ್ರೆಸಿವ್ ಆಗಿ ಹಾಡಿದ್ಯಾ ಅದಕ್ಕೋಸ್ಕರ ಅಂತ, ಕೆಲವ್ರು ಹೇಳಿದ್ರು ಇಲ್ಲ ಸಾಹಿತ್ಯ ತುಂಬ ಚೆನ್ನಾಗಿದೆ ಅಂತ, ಕೆಲವ್ರು ಹೇಳಿದ್ರು ರಾಗ ಚೆನ್ನಾಗಿದೆ ಅಂತ. ಪ್ರಾಯಶಃ ಈ ಭಾವ, ರಾಗ, ತಾಳ ಮೂರು ಸೇರಿ ಇದಾಗಿರ್ಬೋದು, ಮ್ಯಾಚ್ ಆಗಿರ್ಬೋದು. ಬಟ್ ನನಗೆ ಯಾವ್ದು ಇಷ್ಟ ಆಗಿದೆ ಹೇಳಿ? ಅದರಲ್ಲಿ ಒಂದು ಲೈನ್ ನನಗೆ ತುಂಬ ಇಷ್ಟ. ಕಾವ್ಯವಿರದ ಲೋಕವ ನರತಾಳಲಾರನು, ಒಂದು ಕವಿತೆ ಕಾಯಬಹುದು ಇಡೀ ಬಾಳನು. ಒಂದು ಕವಿತೆ ಕಾಡಬಹುದು ಇಡೀ ಬಹಳನು. ಸರ್, ಈ ಹಾಡಿಂದನೇ ಸ್ಟಾರ್ಟ್ ಮಾಡೋಣ ಪ್ಲೀಸ್. ಖಂಡಿತವಾಗ್ಲು. ಈ ಕವಿತೆ ನನಗೆ ವಾಟ್ಸಪ್ನಲ್ಲಿ ಬಂದಿದ್ದು ಚಿಂತಾಮಣಿ ಕೂಡ್ಲಕೆರೆ ಅವರು ಬರೆದ ಮೇಲೆ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು. ನಾನು ಮಲೆನಾಡಿನ ಒಂದು ಮನೆಯಲ್ಲಿ, ನನ್ನ ಮಾವನ ಮನೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಹೋಗಿದ್ದವನು. ಬಲ್ಬ್ ಚೇಂಜ್ ಮಾಡ್ತಾ ಇದ್ದ ನನ್ನ ಭಾವ, ನಾನು ಸುಮ್ಮನೆ ಚೇರ್ ಹಿಡ್ಕೊಂಡು ನಿಂತಿದ್ದೆ. ಅಲ್ಲ, ಸ್ವಲ್ಪನೇ ನೆಟ್ವರ್ಕ್ ಬರೋದು. ಆ ನೆಟ್ವರ್ಕಲ್ಲಿ ಬಂತಿದ್ದು ಟಣ್ ಅಂತು. ಹಿಂಗೆ ನೋಡಿದಾಗ ನನ್ನ ಭಾವ ಒಂದು ಒಳ್ಳೆ ಕವಿತೆ ಬಂದಿದೆ ಅಂದೆ. ಅವನಿದ್ದನು, ಯಾವ್ದು ಭಾವ ಹೇಳಿ ಅಂತ. ನಾನು ಸಾಮಾನ್ಯವಾಗಿ ಒಂದು ಕವಿತೆ ನೋಡಿದ ತಕ್ಷಣ ನನ್ನಷ್ಟಕ್ಕೆ ನಾನು ಹಾಡ್ಕೊಳ್ತಾ ಹೋಗ್ತೀನಿ. ನೋಡೋಣ ಇದನ್ನು ಹಿಂಗೆ ಕಂಪೋಸ್ ಮಾಡ್ಬೋದಾ, ಹಾಗೆಲ್ಲ ಪ್ಲ್ಯಾನ್ ಎಲ್ಲ ಇಲ್ಲ. ಯಾಕಂದರೆ ಕವಿತೆ ಒಳಗೆ ಒಂದು ರಾಗ ಅಡಗಿರುತ್ತೆ, ಅದು ನಮ್ಮನ್ನು ಹೇಳುತ್ತೆ. ಹಾಡು ಹಾದಿಯ ತೋರಿತು ಅಂತ, ಅದು ಹಾಡೇ ಹಾದಿಯನ್ನು ತೋರುತ್ತೆ. ಸೊ ಅದು ಯಾರ್ಯಾರಿಗೆ ಯಾವ್ಯಾವ ಹಾದಿ ತೋರಿಸುತ್ತೋ ಆಯಾ ಹಾದಿ. ಸೊ ನನಗೆ ಈ ಹಾದಿ ತೋರಿಸ್ತು. ಆವಾಗ ನಾನು ಅದನ್ನು ಆ ಕ್ಷಣಕ್ಕೆ ಹಾಗೆ ಕಂಪೋಸ್ ಮಾಡಿ ಅದನ್ನು ಕವಿಗಳಿಗೆ ಕಳಿಸ್ಕೊಟ್ಟೆ. ನಾನು ಕಂಪೋಸ್ ಮಾಡಿದ್ದು ಕೇವಲ ಒಂದೊಂದೂವರೆ ನಿಮಿಷದಲ್ಲಿ, ಒಂದೊಂದೂವರೆ ನಿಮಿಷ ಹಾಡಿದ್ದೀನಿ ನಾನು. ಅದನ್ನು ಹಾಗೆ ನಿಮ್ಮ ಎದುರುಗಡೆ ಹಾಡೋ ಪ್ರಯತ್ನ ಮಾಡ್ತೀನಿ ಈಗ. ನಿಮ್ಮ ಕವಿತೆ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿರಿ, ಬಿಗುಮಾನವ ತೊರೆದು ಒಳಗೆ ಬಿಟ್ಟುಕೊಳ್ಳಿರಿ. ನಿಮ್ಮ ಕವಿತೆ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿರಿ, ಬಿಗುಮಾನವ ತೊರೆದು ಒಳಗೆ ಬಿಟ್ಟುಕೊಳ್ಳಿರಿ. ಒದ್ದೆ ತಲೆಯ ಒರೆಸುವಾಗ ಹೇಳಿಕೊಳ್ಳಿರಿ, ಒದ್ದೆ ತಲೆಯ ಒರೆಸುವಾಗ ಹೇಳಿಕೊಳ್ಳಿರಿ.
ನಿಮ್ಮ ನಗಲಿ ಹೋಗದಂತೆ ಕೇಳಿಕೊಳ್ಳಿರಿ, ನಿಮ್ಮ ನಗಲಿ ಹೋಗದಂತೆ ಕೇಳಿಕೊಳ್ಳಿರಿ. ಬೆಳಗು ಬಾನಿನಲ್ಲಿ ಕವಿತೆ ಹಾರಿಕೊಳ್ಳಲಿ, ಕತ್ತಲಲ್ಲಿ ಮತ್ತೆ ಎದೆಯ ಗೂಡು ಸೇರಲಿ. ಬೆಳಗು ಬಾನಿನಲ್ಲಿ ಕವಿತೆ ಹಾರಿಕೊಳ್ಳಲಿ, ಕತ್ತಲಲ್ಲಿ ಮತ್ತೆ ಎದೆಯ ಗೂಡು ಸೇರಲಿ. ಅಲ್ಲಿ ಇಲ್ಲಿ ಹೋಗಿ ಬರಲಿ ಇಲ್ಲ ತೊಂದರೆ, ಅಲ್ಲಿ ಇಲ್ಲಿ ಹೋಗಿ ಬರಲಿ ಇಲ್ಲ ತೊಂದರೆ. ಒದ್ದೆಯಾಗಬಹುದು ದೊಡ್ಡ ಮಳೆಯು ಬಂದರೆ, ಒದ್ದೆಯಾಗಬಹುದು ದೊಡ್ಡ ಮಳೆಯು ಬಂದರೆ. ನಿಮ್ಮ ಕವಿತೆ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿರಿ, ಬಿಗುಮಾನವ ತೊರೆದು ಒಳಗೆ ಬಿಟ್ಟುಕೊಳ್ಳಿರಿ. ಈ ಕವಿತೆಯಲ್ಲಿ ನನಗೆ 2ನೇ ಚರಣ ಭಾರಿ ಇಷ್ಟ. ನನಗೂ. ಎಲ್ಲ ಕಾಲದಲ್ಲೂ ಕವಿತೆ ಕಾದುಕೊಳ್ಳಿರಿ, ಯಾರೇ ನಿಮ್ಮ ನೋಯಿಸಲಿ ಹಾಡಿಕೊಳ್ಳಿರಿ. ಎಲ್ಲ ಕಾಲದಲ್ಲೂ ಕವಿತೆ ಕಾದುಕೊಳ್ಳಿರಿ, ಯಾರೇ ನಿಮ್ಮ ನೋಯಿಸಲಿ ಹಾಡಿಕೊಳ್ಳಿರಿ. ಕಾವ್ಯವಿರದ ಲೋಕವ ನರ ತಾಳಲಾರನು, ಕಾವ್ಯವಿರದ ಲೋಕವ ನರ ತಾಳಲಾರನು. ಒಂದು ಕವಿತೆ ಕಾಯಬಹುದು ಇಡೀ ಬಾಳನು, ಒಂದು ಕವಿತೆ ಕಾಡಬಹುದು ಇಡೀ ಬಾಳನು. ನಿಮ್ಮ ಕವಿತೆ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿರಿ, ಬಿಗುಮಾನವ ತೊರೆದು ಒಳಗೆ ಬಿಟ್ಟುಕೊಳ್ಳಿರಿ, ಬಿಗುಮಾನವ ತೊರೆದು ಒಳಗೆ ಬಿಟ್ಟುಕೊಳ್ಳಿರಿ, ಬಿಗುಮಾನವ ತೊರೆದು ಒಳಗೆ ಬಿಟ್ಟುಕೊಳ್ಳಿರಿ. ನನ್ನನ್ನು ಕವಿತೆ ಕಾದಿದೆ, ಈಗ ರೀಲ್ಸ್ನಲ್ಲಿ ಕಾಡ್ತಾ ಇದೆ, ಹಾಗಾಗಿ ತೊಂದರೆ ಇಲ್ಲ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ನಿಜ, ರೀಲ್ಸಲ್ಲಂತೂ ಜನ ಹೇಗೆ ಅಂದರೆ ತುಂಬ ಜನ ಅದನ್ನು ಪ್ರೀತಿಸ್ತಾ ಇದ್ದಾರೆ, ತುಂಬ ಜನ ಅದನ್ನು ಅಂದರೆ ಓ ನನಗೆ ಕನೆಕ್ಟ್ ಆಗ್ತಾ ಇದೆ ಅಂತ ಜನ ಅಂದರೆ ಆ ಥರ ಫೀಲ್ ಆಗ್ತಿದ್ದಾರೆ. ಈಗ ತುಂಬ ಒಂದು ದುಃಖದಲ್ಲಿರೋರು ಯಾರಾದರೂ ಈ ಹಾಡನ್ನು ಹಾಡಬೇಕು ಅಂದರೆ, ಅಥವಾ ತುಂಬ ಅಳು ಈ ಥರದೊಂದು ಹಾಡು ನನಗೆ ಅಂದರೆ ಆ ಥರ ನಾನೊಂದು ಕೇಳಬೇಕು ಅಂತ, ಇದನ್ನು ತುಂಬ ನಾನು ಸ್ವಲ್ಪ ಕೂಲಾಗಿದ್ದಾಗ ಕೇಳ್ತೀನಿ ಅಂತ. ತುಂಬ ಅಳು ಬರ್ತಿದೆ ಆವಾಗ. ಆ ಕಾವ್ಯವಿರದ ಲೋಕವ ನರ ತಾಳಲಾರನು ಅಂತ, ಈಗ ಬ್ರೇಕಪ್ ಆಗಿರೋದು ಅಂತ ಅನ್ಕೊಳ್ಳೋಣ. ಹಾಂ, ಬ್ರೇಕಪ್ ಆಗಿರೋದೇ ಅನ್ಕೋಬೇಕೀಗ. ಅಂದರೆ ಕವಿತೆ ಅಂದರೆ ಒಬ್ಳು ಹುಡುಗಿ, ಆ ಹುಡುಗಿ ಕೈ ಕೊಟ್ಟೋಗಿದ್ದಾಗ ಇನ್ನೇನಾಗಿರ್ಬೋದು ಅಂತ. ಯಾಕಂದರೆ ಈ ವಿಷಯ ವಸ್ತುನೇ ಅಷ್ಟು ಆಗಿದೆ. ಇದನ್ನು ನೀವು ಹೇಗೆ ನೋಡ್ತೀರೋ ಹಾಗೆ ನಿಮಗೆ ಗೋಚರಿಸ್ತಾ ಹೋಗುತ್ತೆ ಈ ಕವಿತೆ. ಎಸ್ಪೆಷಲಿ ಯದ್ಭಾವಂ ತದ್ಭವತಿ ಅನ್ನೋ ಥರ. ಅಕಸ್ಮಾತ್ ಹಂಗೇನಾದ್ರು ಇದ್ದರೆ ಒಂದಿನಿತು ಒಂಚೂರು ಕಣ್ಣೀರು ಬೇಕಾಗ್ಬೋದೇನೋ, ಅಂದರೆ ಹಾಡಬೇಕಾದ್ರೆ. ನಂದೊಂದಿದೆ, ಹಾಡ್ಬೇಕಾದ್ರೆ ನಾನು ನನ್ನ ಪಾಡಿನ ಹಾಡ್ಕೋತಾ ಹೋಗ್ತೀನಿ. ಅಕಸ್ಮಾತ್ ನೀವು ಈಗ ಚಾಲೆಂಜ್ ಕೊಟ್ಟಿದ್ದೀರಾ ಅನ್ನೋ ಕಾರಣಕ್ಕೋಸ್ಕರ ನಾನು ಏನಾದ್ರು ನೆನಪಿಸ್ಕೋಬೇಕೀಗ. ಎಲ್ಲ ಕಾಲದಲ್ಲೂ ಕವಿತೆ ಕಾದುಕೊಳ್ಳಿರಿ, ಯಾರೇ ನಿಮ್ಮ ನೋಯಿಸಲಿ ಹಾಡಿಕೊಳ್ಳಿರಿ. ಕಾವ್ಯವಿರದ ಲೋಕವ ನರ ತಾಳಲಾರನು, ಕಾವ್ಯವಿರದ ಲೋಕವ ನಾ ತಾಳಲಾರೆನು. ಒಂದು ಕವಿತೆ ಕಾಡಬಹುದು ಇಡೀ ಬಾಳನು, ಒಂದು ಕವಿತೆ ಕಾಯಬಹುದು ಇಡೀ ಬಾಳನು ಅಂತ ಹೇಳಿ ನಿಲ್ಲಿಸ್ಬೇಕಷ್ಟು. ಅದು ನಾ ತಾಳಲಾರೇನೋ ಅಂತ ಹೇಳ್ಕೋಬೇಕು, ಯಾಕಂದರೆ ಆ ಪ್ರೇಮಿ ಅವನಿಗೆ ಬೇಕಾದಂಗೆ ಹೇಳ್ಕೋಬೇಕು. ಬಟ್ ನೋಡಿ ಸರ್, ನೋಡಿ ಈ ಕವಿತೆ, ಈ ಕಾವ್ಯ ಅದು ಅಮ್ಮನೂ ಆಗಿರ್ಬೋದು, ಅಪ್ಪನೂ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಲವ್ ಆಗಿರ್ಬೋದು, ಜೀವನ ಆಗಿರ್ಬೋದು, ಅವನ ನೆನಪುಗಳಾಗಿರ್ಬೋದು, ಏನಾದರೂ ಆಗ್ಬೋದಲ್ವಾ? ಅಲ್ಲ, ಇದ್ರ ಬಗ್ಗೆ ಯಾಕಂದರೆ ಒದ್ದೆ ತಲೆಯ ಒರೆಸುವಾಗ ಹೇಳಿಕೊಳ್ಳಿರಿ ಅಂದರೆ ಒದ್ದೆ ತಲೆ ಒರೆಸ್ಬೇಕಾದ್ರೆ ಹೇಳ್ಕೊಳ್ಳಿರಿ ಅನ್ನೋದಲ್ಲ, ಅದೊಂದು ನಿರಂತರತೆ. ನಮ್ಮೊಳಗಿನ ಆ ಕಾವ್ಯ ಹುಟ್ಟಿದಾಗ ಅದನ್ನು ನಾವು ಹಂಗೆ ಪೋಷಿಸ್ತಾ ಹೋಗಬೇಕು. ಕೇವಲ ಕಾವ್ಯ ಅಂತಲೇ ಅಷ್ಟೇ ಅಲ್ಲ, ನಮ್ಮ ಇಂಟ್ರೆಸ್ಟ್ ಕೂಡ ಅದನ್ನು ಮತ್ತೆ ನಾವು ಪೋಷಿಸ್ತಾ ಹೋಗಬೇಕು, ಅದನ್ನು ಕೇಳ್ತಾ ಹೋಗಬೇಕು, ಗುನುಗ್ತಾ ಹೋಗಬೇಕು. ಅದು ಗುನುಗೋದೇ ತುಂಬ ಮುಖ್ಯ. ಆ್ಯಂಡ್ ನಾವೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಲ್ಲಿ ಇದ್ಬಿಟ್ರೆ, ನಾವೇ ಕೀಳರ ಮೇಲೆ ಇದ್ಬಿಟ್ರೆ ನಮ್ಮ ಕವಿತೆ ಹೊರಗೆ ಹೇಗೆ ಬರೋಕ್ಕೆ ಸಾಧ್ಯ? ಸೊ ಹಾಗಾಗಿ ಇದೊಂಥರ ಆ್ಯಕ್ಚುಲಿ ಬೌಂಡ್ರಿ ಲೆಸ್ ಕವಿತೆ. ಈಗ ಜನಕ್ಕೆ ಅದು ತುಂಬ ಇಷ್ಟ ಆಗಿದೆ. ಕಲಾರಸಿಕರು ಅವ್ರು ಯಾವಾಗ ಇಷ್ಟಪಡ್ತಾರೋ ಆವಾಗ ತಲೆಬಾಗಿ
ಸ್ವೀಕರಿಸ್ತೀವಿ. ಆದ್ರೆ ನೋಡಿ, ಯಾರೇ ನಿಮ್ಮ ನೋಯಿಸಲಿ ಹಾಡಿಕೊಳ್ಳಿರಿ, ಹಾಡು ಎಲ್ಲಕ್ಕೂ ಮದ್ದು ಅಂತ. ಹೌದು, ಖಂಡಿತ ಎಲ್ಲದಕ್ಕೂ ಮದ್ದು. ಅಂದರೆ ಹಾಡು ಕೊಡೋ ಸಾಂತ್ವನ ಇದೆಯಲ್ಲ, ಸಂಗೀತ ಕೊಡೋ ಸಾಂತ್ವನ ಇದೆಯಲ್ಲ, ಅದಿನ್ಯಾರೂ ಕೊಡಲಾರರು. ಆಮೇಲೆ ಇನ್ನೊಂದೇನು ಅಂದರೆ, ಹಾಡು ನಮ್ಮ ಜೊತೆಗಿನ ಒಬ್ಬ ಗೆಳೆಯನಂತೆ ನಮ್ಮ ಜೊತೆಗೆ ಇರುತ್ತೆ ಅದು. ಆ್ಯಂಡ್ ಇನ್ನೊಂದೇನು ಅಂದರೆ, ಹಾಡು ತಾನೇನು ಹೇಳಬೇಕು ಅದನ್ನು ಹೇಳ್ತಾ ಕೂತ್ಕೊಳ್ಳುತ್ತೆ. ಸಲಹೆ ಬೇರೆ ಇವ್ರ ಥರ ಇನ್ನೇನೋ ಒಂದು ಪುಕ್ಸಟೆ ಸಲಹೆಗಳನ್ನೆಲ್ಲ ಕೊಡ್ತಾ ಹೋಗಲ್ಲ. ಏನಿದೆಯೋ ವಿಷಯ ಅದನ್ನು ಹೇಳ್ತಾ ಹೋಗುತ್ತೆ. ಹಾಗಾಗಿ ಯಾರೇ ನಿಮ್ಮ ನೋಯಿಸಲಿ ಹಾಡಿಕೊಳ್ಳಿರಿ. ಯಾರು ನಮ್ಮನ್ನು ನೋಯಿಸಿದ್ರು ನಮ್ಮ ಪಾಡಿ ನಾವು ಹಾಡ್ಕೊಳ್ತಾ ಹೋಗ್ಬೇಕು. ಆಮೇಲೆ ಏನು ಅಂದರೆ, ಒಂದು ಗುರಿ ಇರಬೇಕು. ಆ ಗುರಿ ಎಡೆಗೆ ನಾವು ಹೋಗ್ತಾ ಇರಬೇಕು. ನಮ್ಮನ್ನು ಯಾರು ಒಂದಷ್ಟು ಜನ ಡಿಸ್ಟರ್ಬ್ ಮಾಡ್ತಾರೆ, ಅದರಿಂದ ಆಚೆಗೆ ಹೋಗ್ದಲೇ ನಮ್ಮ ಗುರಿ ಕಡೆನೇ ಹೋಗ್ತಾ ಇದ್ದರೆ ನಾವು ಗುರಿ ಮುಟ್ತೀವಿ. ಹಾಗೆ ಯಾರೇ ನಮ್ಮನ್ನು ನೋಯಿಸಿದ್ರು ನಾವು ಹೋಗ್ತಾ ಇರಬೇಕು. ಅದೇ ಹೇಳಿದ್ನಲ್ಲ, ಈ ಕವಿತೆ ನೀವು ಯಾವ ಥರ ವಿವರಣೆ ಹೇಳ್ತಿರೋ ಆ ಥರ ವಿವರಣೆಗೆ ಒಗ್ಗಿಕೊಳ್ತಾ ಹೋಗುತ್ತೆ. ನಾನು ಸಾಧ್ಯವಾದಷ್ಟು ಧನಾತ್ಮಕವಾದ ವಿವರಣೆಯನ್ನು ಒಪ್ಕೊಳ್ತೀರಾ. ಬಟ್ ಆದರೂ ನನಗೆ ಈಗಲೂ ಕಾಡ್ತಿದೆ ನೋಡಿ, ಕಾಯಬೇಕು, ಕಾಡಬಹುದು, ಕಾಯಬಹುದು, ಕಾಡಬಹುದು. ಒಂದೇ ಒಂದು ಅಕ್ಷರ ಚೇಂಜ್ ಆದರೆ ಅದೇ ನಮ್ಮ ಕನ್ನಡದ ವಿಶೇಷತೆ ಅಲ್ವೇ? ಅಂದರೆ ಪದಗಳಲ್ಲಿ ಆಟ ಆಡೋದಿದೆಯಲ್ಲ, ಅದು ನಮ್ಮ ಕನ್ನಡದಲ್ಲಿ ಆಟ ಆಡೋದಷ್ಟು ಇನ್ನು ಯಾವುದ್ರಲ್ಲೂ ಆಟ ಆಡೋಕ್ಕೆ ಸಾಧ್ಯವೇ ಇಲ್ಲ. ಕೆಲವು ಬೇರೆ ಭಾಷೆಗಳಲ್ಲೂ ಈ ಥರದ್ದಿದೆ. ಫಾರ್ ಎಕ್ಸಾಂಪಲ್, ಸುನ್ಮಯ್ಯ ಮೋರಿ ಮೇ ನಹಿ ಮಾಖನ ಖಾಯೋ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, H.S. ವೆಂಕಟೇಶ್ ಮೂರ್ತಿಯವರು ಬರೆದಿದ್ದಾರೆ. ಅದರ ಮೂಲ ಸ್ವರೂಪ ಹಿಂದಿಯಲ್ಲಿ ಅದೇನಿದೆ ದೋಹಾದಲ್ಲಿ, ಅದರಲ್ಲಿ ತುಳಸಿದಾಸರು ದೋಹದಲ್ಲಿ ಯಾವುದು ಹೇಳ್ತಾರಲ್ಲ, ಸುನ್ಮಯ್ಯ ಮೋರಿ ಮೇ ನಹಿ ಮಾಖನ ಖಾಯೋ ರೇ ಮಾಖನ ಖಾಯೋ ರೇ ಮಾಖನ ಖಾಯೋ ಸುನ್ಮಯ್ಯ ಮೋರಿ ಮೇ ನಹಿ ಮಾಖನ ಖಾಯೋ. ಆಯಿತು, ಒಪ್ಪಿಸ್ಬಿಡ್ತಾನೆ ತಾಯಿಯನ್ನು ಕೃಷ್ಣ, ನಾನು ಕದಿಲಿಲ್ಲ ಅಂತ. ಅದು ಆ್ಯಕ್ಚುಲಿ ಹಿಂದಿಯ ದೋಹೆಯಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ ಅದು. ಅವನು ಏನೇನೋ ಹೇಳ್ತಾನೆ, ಅಮ್ಮ ನಾನು ದನ ಕರುಗಳನ್ನೆಲ್ಲ ಮೇಯಿಸ್ತೀನಿ, ನಾನು ಒಂಚೂರು ಬೆಣ್ಣೆ ತಿಂದರೆ ತಪ್ಪ, ಇಲ್ಲ ಅಮ್ಮ ನೀನು ನನ್ನ ಮುದ್ದು ಅಮ್ಮ, ನನ್ನ ಪೆದ್ದು ಅಮ್ಮ ಅಂತೆಲ್ಲ ರಮಿಸ್ತಾನೆ. ಅಮ್ಮ ಅಂತ ಸಿಟ್ಟು ಮಾಡ್ಕೊಳ್ತಾನೆ. ಅಮ್ಮ ಅವಾಗಲೂ ಬಗ್ಗಲ್ಲ, ಇಲ್ಲ ಅಮ್ಮ ನಾನು ಕದಿಲಿಲ್ಲ, ನನ್ನ ಸ್ನೇಹಿತರೆಲ್ಲ ಇದು ಮಾಡಿದ್ರು, ಅವ್ರು ಬೆಣ್ಣೆ ಒರೆಸಿದ್ರು ಅಂದರೂ ಆವಾಗಲೂ ಕೂಡ ಒಪ್ಪಲ್ಲ. ದೋಹೆಯಲ್ಲಿ ಕೊನೆಗೆ ತುಂಬ ಅದ್ಭುತವಾಗಿ ಒಂದು ಸಂಗತಿ ಹೇಳಿದ್ದಾರೆ. ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಕೃಷ್ಣ ಅಂದರೆ, ನೀನು ನನ್ನ ಮೇಲೆ ಯಾಕೆ ಬೆಣ್ಣೆ ಕದ್ದೆ ಅಂತ ಆರೋಪ ಹಾಕ್ತಿದೆಯಾ ಗೊತ್ತಾ? ನೀನು ಹೆತ್ತ ಮಗ ಅಲ್ವಲ್ಲ, ನೀನು ಜನ್ಮ ಕೊಟ್ಟ ಮಗ ಅಲ್ವಲ್ಲ, ಎಲ್ಲಿಂದನೋ ಬಂದವನು ನಾನು, ಅದಕ್ಕೆ ನೀನು ನನಗೆ ಬೆಣ್ಣೆ ಕಳ್ಳ ಅಂತ ಹೇಳ್ತಿದ್ಯಾ. ನಾನು ಬೆಣ್ಣೆ ಕದ್ದಿದ್ದೀನಿ. ಯಶೋದೆಗೆ ಅಯ್ಯೋ ನೀನು ನನ್ನ ಹೆತ್ತ ಮಗ ಅಲ್ಲ ಅಂತ ಯಾರಪ್ಪ ಹೇಳಿದ್, ನೀನು ನನ್ನ ಮಗ ಕಣಯ್ಯ ಅಂತ ಹೇಳ್ಬಿಟ್ಟು ಅಪ್ಕೊಂಡ್ಬಿಡ್ತಾಳೆ. ಇತ್ಲಾಗ ನೋಡಿದರೆ ಕೃಷ್ಣನೂ ಅಳ್ತಾ ಇದ್ದಾನೆ, ಕಣ್ಣೀರು. ಇತ್ಲಾಗೆ ಯಶೋದೆನೂ ಅಳ್ತೀಯಾಳೆ. ಡಿಸೈಡ್ ಆಗೋಗ್ಬಿಡ್ತು, ಹೌದು ಯಾರು ಬೆಣ್ಣೆ ಕದ್ದಿಲ್ಲ ಅಂತ. ಆವಾಗ ಕೃಷ್ಣ ತುಂಬ ಅದ್ಭುತವಾಗಿ ಹೇಳ್ತಾನೆ, ಸುನ್ಮಯ್ಯ ಮೋರಿ ಮೇ ನಹಿ ಮಾಖನ ಖಾಯೋ ಅಂತ ಅಷ್ಟೊತ್ತಂಕ ಹೇಳ್ತಿದ್ದವನು ಒಂದೇ ಒಂದು ಅಕ್ಷರ ಚೇಂಜ್ ಮಾಡ್ಕೋತಾನೆ. ಸುನ್ಮಯ್ಯ ಮೋರಿ ಮೇ ನಹಿ ಮಾಖನ ಖಾಯೋ, ನಾನೇ ಕದ್ದಿದ್ದು ಅಮ್ಮ, ನಾನು ಅಷ್ಟೊತ್ತಂಕ ನಾನು ಮೇ ನಹಿ ಮಾಖನ ಖಾಯೋ ಮೇ ನಹಿ ಮಾಖನ ಖಾಯೋ ಹಂಗೆ ಅದು. ಸೊ ಹಾಗೆ ಈ ಕವಿತೆಯಲ್ಲಿ ಒಂದು ಕವಿತೆ ಕಾಡಬಹುದು ಇಡೀ ಬಾಳನು, ಒಂದು ಕವಿತೆ ಕಾಯಬಹುದು ಇಡೀ ಬಾಳನು. ಅದು ಎಷ್ಟು ಕಾಡ್ತಾ ಇದೆ ಅಂದರೆ ನೋಡಿ, ಒಂದು ರೀಲ್ಸ್ ನಮ್ಮನ್ನು ಇಷ್ಟೊತ್ತು ಮಾತಾಡಿಸ್ತಾ ಇದೆ. ನೋಡಿ ಎಷ್ಟು ಆ ಹಾಡಿನ ಗತ್ತು ನೋಡಿ, ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಅದನ್ನ ಜನ ಕೂಡ ಪ್ರೀತಿಸ್ತಿದ್ದಾರೆ ಅಂತ. ಬಟ್ ನೀವು ಕವಿಗಳಿಗೆ ಕೇಳಿದ್ರ, ನಿಮ್ಗೇನಾದ್ರು ಕಾಡಿತ್ತಾ, ಅಥವಾ ನಿಮ್ಮನ್ನೇನಾದ್ರು ಕಾಯ್ತಾ ಇತ್ತಾ, ಅದಕ್ಕೆ ಇದನ್ನ ಬರೆದ್ರಾ ಅಂತ? ಹಾಗೇನಿಲ್ಲ, ಅಂದರೆ ಕಂಪೋಸಿಷನ್ ಆದಮೇಲೆ ಅವ್ರ ಜೊತೆಗೆ ಡಿಸ್ಕಷನ್ ಆಗ್ಬೇಕಾದ್ರೆ ಸಾಕಷ್ಟು ಬೇರೆ ಬೇರೆ ವಿಷಯಗಳೆಲ್ಲ ಡಿಸ್ಕಷನ್ ಆಗುತ್ತೆ. ಒಂದು ಸರಿ ಕವಿತೆ ಒಂದು ರಾಗ ಹುಟ್ಟಿದ ಮೇಲೆ ಆಮೇಲೆ ಏನಾಗಬೇಕು ಅಂದರೆ, ನನ್ನ ಗುರುಗಳು ಹೇಳ್ತಾರೆ, ಹಾಡು ಕಂಪೋಸ್ ಆದ ತಕ್ಷಣ ಹಾಡ್ಬಿಡ್ತೀನಿ ಅಂತ ಹೋಗಬಾರ್ದು. ಅದನ್ನು ಹಾಡುಗಾರ ಮತ್ತೆ ಮತ್ತೆ ಹಾಡ್ಕೋಬೇಕು. ಹಾಡು ಹಾಡಿ ಹಾಡಿ ಹಣ್ಣಾಗಬೇಕು. ಹಣ್ಣಾದ್ಮೇಲೆ ಜನಕ್ಕೆ ಕೊಡಬೇಕು. ತಕ್ಷಣ ಹಿಂಗೆ ಕಂಪೋಸ್ ಆಯಿತು, ಹಿಂಗೆ ಮಾಡಿದೆ, ಹಂಗೆ ತಕ್ಷಣ ಕೊಟ್ಟೆ, ಏಕ್ದಮ್ ಪ್ರಾಡಕ್ಟ್ ನಡೆಯಲ್ಲ. ಗಾಯಕನೇ ತಾನೇ ಒಳಗಡೆ ಅದನ್ನು ಅನುಭವಿಸಿ ಹಾಡಿದ ಮೇಲೆ, ಅದಕ್ಕೆ ಹೇಳಿದ್ನಲ್ಲ, ಕಂಪೋಸ್ ಆಗಿ ಒಂದು ತಿಂಗಳ ಮೇಲೆ ರೆಕಾರ್ಡಿಂಗ್ ಮಾಡಿರೋದು. ಯಾಕಂದ್ರೆ ಅಲ್ಲಿವರೆಗೆ ನಾನು ಅದನ್ನು ಹಾಡ್ಕೊಂಡು ಈಗ ಓಕೆ ನನಗಿದೊಂದು ಹಿಡಿತಕ್ಕೆ ಬರ್ತಾ ಇದೆ ಅನ್ನೋದನ್ನು ಇದು ಮಾಡಿದ್ಮೇಲೆ ಹಾಡ್ಬೋದು. ಹಾಗೆ ಮಾಡಿದ್ದದು.
ಆದರೆ ಅದು ಇನ್ನೂ ಒಂದಷ್ಟು ಹಣ್ಣಾಗಬೇಕಾಗಿತ್ತೇನೋ 3 ವರ್ಷದ ಮೇಲೆ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಹಣ್ಣಾದಂಗೆ ಸಿಕ್ಕಿದೆ ಅದು. ನನಗೆ ಅದು ಯಾಕೆ ಹಣ್ಣಾಯಿತು ಅಂತ ಅನಿಸುತ್ತೆ ಅಂದರೆ ತುಂಬ ಜನ ಇನ್ಸ್ಟ್ರೂಮೆಂಟ್ ಇಲ್ಲದೆ ಹಾಡನ್ನು ಕೇಳೋದಕ್ಕೆ ತುಂಬ ಇಷ್ಟಪಡ್ತಾರೆ. ಮತ್ತು ಕಡಿಮೆ ಇನ್ಸ್ಟ್ರೂಮೆಂಟ್ ಬಳಸಿ ಯಾವ ಹಾಡು ಇರುತ್ತಲ್ವ ಅದು ಜನರಿಗೆ ತುಂಬ ಕನೆಕ್ಟ್ ಆಗುತ್ತೆ ಅಂತ ನನಗನ್ಸುತ್ತೆ. ನಿಮಗೂ ಹಾಗನ್ಸುತ್ತಾ? ಖಂಡಿತ. ಅಂದರೆ ನಮ್ಮ ಸುಗಮ ಸಂಗೀತದ ತುಂಬ ವಿಶೇಷತೆಗಳಲ್ಲಿ ಅದೊಂದು. ತುಂಬ ಕಡಿಮೆ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಆ್ಯಂಡ್ ಸರ್ಕಸ್ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ನಾನು ತುಂಬ ಏನೋ ಮೆಲೋಡಿ ತುಂಬಿಡ್ತೀನಿ, ತುಂಬ ಪಲುಕುಗಳನ್ನು ತುಂಬಿಡ್ತೀನಿ, ಅಥವಾ ಇನ್ನೇನೋ ಮಾಡಿಬಿಡ್ತೀನಿ. ತುಂಬಾರ್ದು ಅಂತಲ್ಲ, ಕೆಲವೊಂದು ಸರಿ ಅದು ಬೇಕಾಗಿರಲ್ಲ. ಈಗ ಉದಾಹರಣೆಗೆ ಈ ಕವಿತೆಯಲ್ಲೇ ಕಾವ್ಯ ವಿರದ ಲೋಕವ ನರತಾಳಲಾರನು ಸ್ಟೇಟ್ಮೆಂಟ್ ಕ್ಲೋಸ್ ನಮ್ಮದು. ಕಾವ್ಯ ವಿರದ ಲೋಕವ ನರತಾಳಲಾರನು, ಕಾವ್ಯ ವಿರದ ಲೋಕವ ಅಂತ ಹಿಂಗೆಲ್ಲ ಎಳೆದಾಡೋಕ್ಕೆ ಶುರು ಮಾಡಿಬಿಟ್ರೆ ಜನ ಮುಂದೆ ಹಾಡಪ್ಪ ನೆಕ್ಸ್ಟ್ ಏನಿದೆ ಕೇಳೋಣ ಅಂತಾರೆ. ಸೊ ಜನಕ್ಕೆ ಏಕ್ದಮ್ ಮುಟ್ಟಬೇಕು ಅಂದರೆ ಕೆಲವೊಂದು ಸ್ಟೇಟ್ಮೆಂಟ್ ಥರ ಇರಬೇಕು. ಕಾರಂತರು ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆಡಿದರೆ ಹಾಡಿದಂತಿರಬೇಕು, ಹಾಡಿದರೆ ಆಡಿದಂತಿರಬೇಕು. ಓ, ಆಡಿದಂತಿರಬೇಕು. ಹಾಗಾಗಿ ಅದನ್ನು ಅಷ್ಟು ಸಿಂಪಲ್ಲಾಗಿ ಹಾಡೋಕ್ಕೆ ಪ್ರಯತ್ನ ಮಾಡಲಾಗಿದೆ. ಬಟ್ ಹಾಡು ಯಾವಾಗಲೂ ಅಷ್ಟೇ, ಹಾಡು ಹಾಡಿ ಹಾಡಿ ಹಣ್ಣಾಗಬೇಕು. ಹಣ್ಣಾದ ಮೇಲೆ ನಾವು ಹಾಡೋಕ್ಕೆ ಹೋಗಬೇಕು. ಅದನ್ನು ತುಂಬ ಹಿಂದಿನ ಸಾಕಷ್ಟು ಜನ ಹಿನ್ನೆಲೆ ಗಾಯಕರು ಹೇಳಿದೆ. ತುಂಬ ಹಿಂದೆಲ್ಲ ಹಿನ್ನೆಲೆ ಗಾಯನ ಹೇಗೆ ನಡೀತಾ ಇತ್ತು, ಎಲ್ಲ ಇನ್ಸ್ಟ್ರೂಮೆಂಟ್ನವ್ರು ಇರ್ತಿದ್ರು, ಪ್ರಾಕ್ಟೀಸ್ ಆಗ್ತಿತ್ತು, ಅದಾದಮೇಲೆ ಹಾಡ್ತಾಯಿದ್ರು. ಇವಾಗ ಹಾಗಲ್ಲ. ಇನ್ಸ್ಟ್ರೂಮೆಂಟ್ನವ್ರು ಯಾವಾಗಲೂ ಬಂದು ನುಡಿಸ್ತಾರೆ, ಇವ್ರು ಯಾವಾಗಲೂ ಬಂದು ಹಾಡ್ತಾರೆ. ಕೊನೆಗೆ ಅದಕ್ಕೆ ಹೋಗಿ ನಾವು ತುಂಡಾಗಿ ಹಾಡು ಬರ್ತೀವಿ. ಅಕಸ್ಮಾತ್ ಏನಾದ್ರು ಆಗಲಿಲ್ಲ ಅಂದರೆ ತಂತ್ರಜ್ಞಾನ ಈಗ ಬಳಸ್ಕೊಳ್ತಾ ಇರೋದ್ರಿಂದ ಒಂಚೂರು ಆಚೆ ಈಚೆ ಆದರೂ ಮತ್ತೆ ಹಾಡ್ತೀವಿ, ಮತ್ತೇನೋ ಮಾಡ್ತೀವಿ. ಬಟ್ ಇಡೀತ ಹಾಡನ್ನು ಹಾಡ್ತೀವ ಅನ್ನೋದು ತುಂಬ ಮುಖ್ಯ. ನಾನು ನನ್ನ ಕಂಪೋಸಿಷನ್ಸ್ಗಳಲ್ಲಿ ಮತ್ತು ನನ್ನ ಸಿಂಗಿಂಗ್ಗಳಲ್ಲಿ ಥ್ಯಾಂಕ್ ಗಾಡ್ ನನಗೆ ತುಂಬ ಅದ್ಭುತವಾದ ಸಿಂಗರ್ ಸಿಗ್ತಾರೆ. ಸುಪ್ರಿಯಾ ರಘುನಂದನ್ ಅವರಾಗಿರ್ಬೋದು, ಮಂಗಳಾ ರವಿಯವರಾಗಿರ್ಬೋದು. ಇವರೆಲ್ಲರೂ ಅಷ್ಟೇ. ಈಗ ಹಾಡ್ತಾರೆ ಅಂದರೆ ಒಂದು ಇಡೀ ಪಲ್ಲವಿ ಹಾಡ್ತಾರೆ ಅಂದರೆ ಒಂದು ಇಡೀ ಚರಣ ಹಾಡ್ತಾರೆ, ಅಥವಾ ಚರಣದ ಒಂದು ಭಾಗ ನೀಟಾಗಿ ಹಾಡ್ಕೊಳ್ತಾರೆ, ಆ ಸ್ಟೇಟ್ಮೆಂಟನ್ನು ಕರೆಕ್ಟಾಗಿ ಹಾಡ್ಕೊಳ್ತಾರೆ. ಮಧ್ಯೆ ಒಂದೊಂದೇ ಪದ ಸರಿ ಮಾಡಿ ಹಾಡೋದು, ಆಮೇಲೆ ಅದನ್ನೆಲ್ಲ ಒಟ್ಟಿಗೆ ಕೂಡಿಸ್ಬಿಟ್ಟು ತಂತ್ರಜ್ಞಾನವನ್ನು ಬಳಸ್ಬಿಟ್ಟು ಜೋಡಿಸೋದು, ಇದು ಯಾವುದೂ ಇಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಕವಿತೆ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿರಿ, ಬಿಗುಮಾನವ ತೊರೆದು ಒಳಗೆ ಬಿಟ್ಟುಕೊಳ್ಳಿರಿ, ಕ್ಲೋಸ್. ಈ ಸ್ಟೇಟ್ಮೆಂಟ್ ಆಗೋ ತನಕನೂ ಹಾಡಬೇಕು. ನಿಮ್ಮ ಸರಿ ಬಂತ, ನಿಮ್ಮ ಕವಿತೆ ಸರಿ ಬಂತ, ಒಂದೊಂದೇ ಪದ ಹಿಂಗಾಗತ್ತೆ. ಅಂದರೆ ನಮ್ಮ ಈಗಿನ ತಂತ್ರಜ್ಞಾನದಲ್ಲಿ ಹಂಗೆ ಆಗತ್ತೆ. ಆಗಲ್ವಾ ನಿಮ್ಮ ಕವಿತೆ ನಿಮ್ಮ? ಇಲ್ಲ ಆಗಲ್ಲ. ಅಯ್ಯೋ, ಅದಕ್ಕೆ ಬೇಕಾದಷ್ಟು ಹಂಗೆಲ್ಲ ನೀಟಾಗಿ ಸೇರಿಸ್ಕೊಳ್ತಾರೆ. ಆದರೆ ನಾ ಹೇಳೋದೇನು ಅಂದರೆ ಒಂದೊಂದು ಸ್ಟೇಟ್ಮೆಂಟ್ ಹಂಗೆ ಬರಬೇಕು. ಬರುತ್ತೆ, ಸಾಕಷ್ಟು ಜನ ಸಿಂಗರ್ಸ್ ಯೂಸ್ ಮಾಡ್ತಾರೆ. ಬಟ್ ನಮ್ಮ ಸುಗಮ ಸಂಗೀತದಲ್ಲಿ ತುಂಬ ಜನ ಅದನ್ನು ಚೆನ್ನಾಗಿದ್ದು ಮಾಡ್ತಾರೆ. ಆ್ಯಂಡ್ ಇನ್ನು ವಾದ್ಯಗಳದ್ದು ಹೇಳೋದಾದರೆ ಕೆಲವರಿಗೆ ಆ ಥರನೂ ಇಷ್ಟ ಆಗುತ್ತೆ, ಕೆಲವ್ರಿಗೆ ಆ ಥರ ಇಷ್ಟನೂ ಆಗಲ್ಲ. ಬಟ್ ನನಗೆ ವೈಯಕ್ತಿಕವಾಗಿ ಇಷ್ಟ ಆಗೋದು ಸುಮ್ಮನೆ ಒಂದು ತಂಬೂರಿ ಇಟ್ಕೊಂಡು ಆರಾಮಾಗಿ ಹಾಡ್ತಾ ಕೂತ್ಕೊಳ್ಳೋದು. ಅವಾಗ ಸಿಗೋ ಸೈಲೆನ್ಸ್ ಇದೆಯಲ್ಲ, ಅದೇ ಬೇರೆ ಥರದ್ದು. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ, ಸ್ವೀಕರಿಸು ಓ ಗುರುವೇ ಅಂತರಾತ್ಮ. ಆರಾಮಾಗಿ ಹಾಡ್ಕೊಳ್ತಾ ಕೂತ್ಕೋಬೋದು. ಆವಾಗ ಆ ತನ್ಮಯತೆ, ಆ ಸರೆಂಡರ್ನೆಸ್, ಅಂದರೆ ಆ ಶರಣಾಗತಿ ಬಂದು ಹೋಗ್ಬಿಡುತ್ತೆ. ಮಲೆನಾಡಿನ ಮನೆಗಳ ಪ್ರೀತಿ ಬಗ್ಗೆ ಹೇಳೋದಾದರೆ, ನನ್ನನ್ನು ಸಾಕಷ್ಟು ಜನ ರಾಘವೇಂದ್ರ ಬೀಜಾಡಿ ಅಂದ ತಕ್ಷಣ, ಓ ಬೀಜಾಡಿ ನೀವು ದಕ್ಷಿಣ ಕನ್ನಡದವರಲ್ವಾ ಅಂತ ಕೇಳ್ತಾರೆ. ಹೌದು, ನಾನು ಊರು ಬೀಜಾಡಿ. ಹಾಗಾಗಿ ಇಲ್ಲ, ಬರಲ್ಲ. ನಂದೇನು ಹೇಗೆ ಬೀಜಾಡಿ ಅಂತ ಅದನ್ನೇ ಹೇಳ್ತೀನಿ. ನಾನು ಯಾವಾಗಲೂ ತಮಾಷೆಗೆ ಹೇಳ್ತಾ ಇರ್ತೀನಿ. ನಾವು ಸಾಮಾನ್ಯವಾಗಿ ಯಾರಿಗಾರು ಬೈಬೇಕಾದ್ರೆ ಹೇಳ್ತಾ ಇರ್ತೀವಿ, ಯಾವ ಸೀಮೆಯವನು ನೀನು ಅಂತ. ಯಾವ ಸೀಮೆಯಿಂದ ಬಂದಿದೆಯಾ ಮರ ಅಂತ. ನನಗೆ ಹಂಗೇನಾದ್ರು ಕೇಳಿದ್ರೆ ಐ ಆಮ್ ಸಾರಿ, ನಾನು ಎಲ್ಲ ಸೀಮೆಗಳಲ್ಲೂ ಇರೋದ್ರಿಂದ ನಾನು ಯಾವ ಸೀಮೆಯವನು ಅಲ್ಲ ನಾನು. ಯಾಕಂದರೆ ಅಜ್ಜನ ಕಾಲದಲ್ಲೇ ಘಟ್ಟ ಹತ್ತದವರು, ನಾಗಪ್ಪಯ್ಯ ಅಂತ ನಮ್ಮ ಅಜ್ಜ ಘಟ್ಟ ಹತ್ತೋದು ಅಂತಾರಲ್ಲ, ಅವ್ರು ಕುಂದಾಪುರದ ಬೀಜಾಡಿಯಿಂದ ಹೊರಟ್ಕೊಂಡ್ಬಂದು ಅಜ್ಜಂಪುರದಲ್ಲಿ ಹೋಟ್ಲು ಮಾಡಿದರು. ಅಜ್ಜಂಪುರದಲ್ಲಿ ನಮ್ಮ ತಂದೆಯ ಬಾಲ್ಯ ಎಲ್ಲ ಆಯಿತು. ನಾನು ಹುಟ್ಟಿದ್ದು ಕೂಡ
ಅಜ್ಜಂಪುರದಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣ ಆಯಿತು. ಅದಾದಮೇಲೆ ನನ್ನ ಪ್ರೌಢ ಶಿಕ್ಷಣ ಎಲ್ಲ ಚೆನ್ನಗಿರಿಯಲ್ಲಿ ಆಯಿತು. ಹೋಟ್ಲವರಾಗಿದ್ದರಿಂದ ಒಂದು ಊರಿನಲ್ಲಿ ಹೋಟ್ಲ್ ಸಹಿತ ಮತ್ತೊಂದು ಊರಿಗೆ ಗೂಡಾರ ಕಿತ್ಕೊಂಡು ಹೋಗೋದು. ಸೊ ಅಜ್ಜಂಪುರದಿಂದ ಚೆನ್ನಗಿರಿಗೆ ಬಂದ್ವಿ. ಚೆನ್ನಗಿರಿಯಲ್ಲಿ ಪ್ರೌಢ ಶಿಕ್ಷಣ ಆಯಿತು. ಅದಾದಮೇಲೆ ನನ್ನ TCH ತರಬೇತಿ ಅಂದರೆ ಶಿಕ್ಷಕರ ತರಬೇತಿ ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ಮತ್ತು ಅತ್ಯಂತ ಶಿಸ್ತುಬದ್ಧ ಸಂಸ್ಥೆಗಳಲ್ಲಿ ಒಂದಾದಂತಹ ಮಲ್ನಾಡಿಹಳ್ಳಿ ಇನ್ಸ್ಟಿಟ್ಯೂಷನಲ್ಲಾಯಿತು. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂತ ಒಬ್ಬರಿದ್ದರು. 106 ವರ್ಷಗಳ ಕಾಲ ಬದುಕದಂತಹ ಒಬ್ಬ ಶತಾಯುಷಿ ಅದ್ಭುತ ಯೋಗಪಟು. ಅವರು ಕಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ಸಂಸ್ಥೆ. ಅಲ್ಲಿ ನನ್ನ TCH ಆಯಿತು. ಅದಾದ ನಂತರದಲ್ಲಿ ನಂಗೆ ಜಾಬ್ ಆಗಿದ್ದು ಮಲೆನಾಡಿನಲ್ಲಿ ಈಗ ಸಿಗಂದೂರು ಸೇತುವೆ ಏನಾಗಿದೆ, ಅವಾಗ ಸೇತುವೆ ಇರಲಿಲ್ಲ, ಲಾಂಚಲ್ಲಿ ಹೋಗಬೇಕಾಗಿತ್ತು. ಅಲ್ಲೊಂದು ಪುಟ್ಟ ಹಳ್ಳಿ ಬೊಬ್ಬಿಗೆ ಅಂತ, ಆ ಹಳ್ಳಿಗೆ ನನ್ನ ಉದ್ಯೋಗಕ್ಕಾಗಿ ಅಲ್ಲಿಗೆ ಹೋದೆ. ಬ್ಯಾಕೋಡು ಅನ್ನೋ ಊರಲ್ಲಿದ್ದೆ. ಅದು ಪಕ್ಕಾ ಮಲೆನಾಡು. ಜೂನಿಗೆ ಕರೆಂಟ್ ಹೋಗ್ಬಿಡೋದು, ಅಕ್ಟೋಬರ್ ನವಂಬರಿಗೆ ಬಂದ್ಬಿಡೋದು. ಸೊ ನಮಗೆ ಕರೆಂಟ್ ಇಲ್ಲದೆ ಹೇಗೆ ಬದುಕೋದು ಅಂತ ಅಭ್ಯಾಸ ಆಗೋಗ್ಬಿಟ್ಟು ಹೇಗೆ ಜೀವನ ಆರಾಮಾಗಿ ಜೀವನ ಅಂದರೆ ಜೀವನ ಆರಾಮಾಗಿ. ಅದು ತುಂಬ ಮಜಾ ಇದೆ. ನಾನು BO ಆಫೀಸ್ ಸಾಗರದಲ್ಲಿ ನನ್ನ ಏನು ಅಪಾಯಿಂಟ್ಮೆಂಟ್ದೆಲ್ಲ ಕೊಟ್ಬಿಟ್ಟು ಅಲ್ಲಿಂದ ಒಂದು ಆರ್ಡ್ರ್ ತೊಗೊಂಡು ಹೊರಟಾಗ 10:30 ಬಸ್ಸಿದೆ, ಹೊರಟ್ಬಿಡಿ ಬೇಗ ಅಂತ ಹೇಳಿದ್ರು. ನಾನು 10:30 ಬಸ್ಸಿಗೆ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಟ್ಟು ಟಕ ಹತ್ಕೊಂಡ್ಬಿಟ್ಟೆ. ನನಗೇನು ಕಲ್ಪನೆ ಇತ್ತು ಅಂದರೆ 10:30 ಸರ್ ಹಾರಿಗೆ ಅನ್ನೋ ಊರಿಗೆ ನಾನು ಇಳಿಬೇಕು, ಅಲ್ಲಿಂದ ಬೊಬ್ಬಿಗೆ ಹೋಗಬೇಕು. ಹಾರಿಗೆ ಅನ್ನೋ ಊರು ಇಲ್ಲಿಂದ ಎಷ್ಟು ದೂರ ಕಿಲೋಮೀಟ್ರ್ ಇದೆ, ಎಷ್ಟು ದೂರ ಇದೆ ಸರ್ ಕೇಳಿದೆ. ಬಸ್ನವನು ಹೇಳಿದೆ 54 ಕಿಲೋಮೀಟ್ರ್ ಅಂತ. ನಾನೇನು ಅಂದ್ಕೊಂಡೆ 54 ಕಿಲೋಮೀಟ್ರ್ ಅಲ್ವಾ ಗುರುವೆ, 1 ಗಂಟೆಲಿ ಹೊಡೆದು ಬಿಡ್ತಾರೆ ಅಂತ. ಯಾಕಂದ್ರೆ ನಮ್ಮ ಚನ್ನಗಿರಿ ಕಡೆಯಲ್ಲೆಲ್ಲ ಹೇಗೆ ಅಂದರೆ ಚನ್ನಗಿರಿ ಟು ಶಿವಮೊಗ್ಗ ಸುಮಾರು ಒಂದು 50 ಕಿಲೋಮೀಟ್ರ್ ಇದೆ. 1 ಗಂಟೆಲಿ ರಪ್ಪನಂಗೆ ಗಾಡಿ ಹೊಡೆದು ಬಿಡ್ತಾರೆ. ಇವರು 1 ಗಂಟೆಲಿ ಹೊಡಿತಾರೆ ಅಂತ ನಮ್ಮ ಕಲ್ಪನೆ. ಗಾಡಿ ಹೊರಡ್ತು 32 ಕಿಲೋಮೀಟ್ರು 3/4 ಗಂಟೆಯಲ್ಲಿ ರೀಚ್ ಆಗಿಬಿಡ್ತು. ವಾವ್, ಇನ್ನು 22 ಕಿಲೋಮೀಟ್ರ್ ಅಷ್ಟೇ ಅಂತ. ಎಲ್ಲರೂ ಇಳ್ಕೊಳ್ಳಿ, ಲಾಂಚಿಗೆ ಬಸ್ ಹಾಕ್ತೀವಿ, ಎಲ್ಲರೂ ಇಳ್ಕೊಳ್ಳಿ ಅಂದರು. ಲಾಂಚ್ ಬರುತ್ತೆ, ಲಾಂಚಿಗೆ ಬಸ್ ಹಾಕ್ತಾರೆ, ನಾವು ಎಲ್ಲ ಇಳ್ಕೊಂಡು ಅದರಲ್ಲಿ ಹತ್ತಬೇಕು. ಶರಾವತಿಯ ಹಿನ್ನೀರಿನಲ್ಲಿ ಲಾಂಚ್ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ವಾಹನಗಳನ್ನು ಜನರನ್ನು ಮುಟ್ಸತ್ತೆ. ಆ ಕಡೆ ಹೋಗಬೇಕು, ಆ ಕಡೆ ಇಳಿಬೇಕು. ನಾನೇನು ಅನ್ಕೊಂಡೆ, ಇದೊಂದು ಅರ್ಧ ಗಂಟೆ ಎಕ್ಸ್ಟ್ರಾ ಆಗುತ್ತೆ, ಆಮೇಲೆ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ. ಇಲ್ಲ, ಮತ್ತೆ ಬಸ್ಸು ಹತ್ತಿದ ಮೇಲೆ ಬಸ್ಸು ಸಿಗಂದೂರು ಅನ್ನೋ ಊರಿಗೆ ಹೋಯಿತು, ದೇವಸ್ಥಾನ. ಅಲ್ಲಿಂದ ಮತ್ತೆ ವಾಪಸ್ 4 ಕಿಲೋಮೀಟ್ರ್ ಒಳ ಬಂತು. ಮತ್ತು ಕಳೂರು ಅಂತ 12 ಕಿಲೋಮೀಟ್ರ್ ಮೇಲೆ ಹೋಯಿತು, ಮತ್ತೆ ವಾಪಸ್ 12 ಕಿಲೋಮೀಟ್ರ್ ಬಂತು. 4 ಕಿಲೋಮೀಟ್ರ್ ಒಳಗಡೆ ಬ್ರಾಹ್ಮಣ ಕೆಪ್ಕಿ ಅನ್ನೋ ಊರಿಗೆ ಹೋಯಿತು, ಮತ್ತೆ ವಾಪಸ್ ಬಂತು. ಗುರುವೇ ಇದೆಷ್ಟೆಲ್ಲ ಆಗ್ಬಿಟ್ಟು ನಾನು ಕೊನೆಗೆ ಹಾರಿಗೆ ಅನ್ನೋ ಊರಿಗೆ ತಲುಪಿದ್ದು ಬೆಳಗ್ಗೆ 10:30 ನಾನು ಸಾಗರದಲ್ಲಿ ಹತ್ತಿದ್ದು. ನಾನು ಹಾರಿಗೆ ಅನ್ನೋ ಊರಲ್ಲಿ ಇಳಿಬೇಕಾರೆ 3:45. ಅಂದರೆ ಹೆಚ್ಚು ಕಡಿಮೆ ನಾನು ಬೆಂಗಳೂರಿಗೆ ಬಂದ್ಬಿಡ್ಬೋದಿತ್ತು. ಅಲ್ಲಿ ಇಳಿದ್ರೆ ಶಾಲೆ ಅಲ್ಲಿಂದ ಮತ್ತೆ 8 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಆಯಿತು, ಅವತ್ತು ನಡ್ಕೊಂಡು ಹೋಗಿ ಅಲ್ಲಿ ಜಾಯಿನ್ ಆಗಿ ಎಲ್ಲ ಆಯಿತು. ಬಟ್ ನನಗೆ ಅನ್ನಿಸ್ತು ಇದೇನು ಹಿಂಗಿದೆಯಲ್ಲ ಅಂತ. ಆದರೆ ನಿಜ ಹೇಳ್ತೀನಿ, ಸುಮಾರು 7-8 ವರ್ಷಗಳ ಕಾಲ ನಾನು ತುಮ್ರಿ ಬ್ಯಾಕ್ವರ್ಡ್ನಲ್ಲಿ ಕೆಲಸ ಮಾಡಿದೆ. ನನಗೆ ತುಂಬ ಅದ್ಭುತವಾದ ಪ್ರಕೃತಿ ಸಿಕ್ತು. ಈಗ ಸತ್ಯ ಹೇಳ್ತೀನಿ, ಬೆಂಗಳೂರಿನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಬಟ್ ನನ್ನ ಮನಸ್ಸು ಈಗಲೂ ಇದೆ, ನನಗೇನಾದ್ರು ಮತ್ತು ಆ ಥರ ಶಾಲೆ ಸಿಕ್ಕರೆ ನೆಮ್ಮದಿಯಾಗಿ ಅಲ್ಲಿ ಹೋಗ್ತೀನಿ, ನಾನು ಆರಾಮಾಗಿ ಕೆಲಸ ಮಾಡ್ತೀನಿ ಅಂತ ಅನಿಸುತ್ತೆ. ಯಾಕಂದ್ರೆ ಇಲ್ಲಿ ನಾವು ಟ್ರಾಫಿಕ್ನಲ್ಲಿ ಜಂಜಾಟ. ನಾವಿಲ್ಲಿ ಈಗ ನಾನು ಕೆಲಸ ಮಾಡೋ ಶಾಲೆ ಶ್ರೀರಾಮನಗರಿ ಅಂತ, ಇರೋದು 15 ಕಿಲೋಮೀಟ್ರು. ಬಟ್ ಅದಕ್ಕೆ ಹೋಗೋಕ್ಕೂ ನಂಗೆ 1/4 ಗಂಟೆ ಬೇಕು. ಯಾಕಂದರೆ ಒಂದು 25 ಸಿಗ್ನಲ್ ಸಿಗುತ್ತೆ ನನಗೆ, ಅದನ್ನು ದಾಟ್ಕೊಂಡು ಹೋಗಬೇಕು. ಮತ್ತು ನಾನು ಶಾಲೆಗೆ ಹೋದ್ಮೇಲೂ ಕೂಡ ನನ್ನ ಮನೆಯೊಳಗೆ ಸರಿ ಶಾಲೆಗೆ ಹೋದಿಯಲ್ಲ, ರೀಚ್ ಆದಿಯಲ್ಲ ಅಂತ. ಯಾಕಂದರೆ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಈಗ ಯಾರು ಎಲ್ಲಿ ಬಿದ್ದಿರ್ತಾರೋ ಏನಾಗಿರ್ತಾರೋ ಗೊತ್ತೇ ಇರಲ್ಲ. ಅಂದರೆ ಅಂಥ ಅನಿಶ್ಚಿತತೆಯ ಬದುಕು. ಆದರೆ ಅಲ್ಲಿ ಹಾಗಲ್ಲ, ಆರಾಮ್ ಖಾಲಿ ರೋಡ್. ನಮಗೆ ಗೊತ್ತಿರ್ತಿತ್ತು ಈಗ ನೆಕ್ಸ್ಟು ರಾಜು ಗಾಡಿ ಬರುತ್ತೆ, ಅದಾದಮೇಲೆ ವರದಾ ಗಾಡಿ ಬರುತ್ತೆ, ಅದಾದಮೇಲೆ ಸುಳ್ಳಳ್ಳಿ ಗಾಡಿ ಬರುತ್ತೆ ಅಂತ. ಇದಿದೆ 4 ಬಸ್ಸು. ಆ 4 ಬಸ್ ಬಿಟ್ಟರೆ ಮತ್ತೆ ಇನ್ನು ಯಾವ ಬಸ್ಸು ಬರಲ್ಲ. ನಮ್ಗೆ ಆರಾಮಾಗಿ ಗೊತ್ತಿತ್ತು. ಅಲ್ಲಿ ಸುಮಾರು 7-8 ವರ್ಷಗಳ ಕಾಲ ಕೆಲಸ ಮಾಡಿದೆ. ಈ ಮಲೆನಾಡಿನ ವಾತಾವರಣ ಅದಾದ ನಂತರದಲ್ಲಿ ಮಲೆನಾಡಿನ ಮಗಳನ್ನೇ ಮದುವೆ ಆದೆ ನಾನು. ನನ್ನ ಮನೆಯವಳು ಮಲೆನಾಡಿನವಳು, ಅದೇ ಸಾಗರದವಳು, ಆರಭಿ ಅಂತ ಹೇಳ್ಬಿಟ್ಟು. ಶೀ ಈಸ್ ಅ ಡ್ಯಾನ್ಸರ್, ಶೀ ಈಸ್ ಅ ವೆರಿ ಗುಡ್ ಡ್ಯಾನ್ಸರ್. ಅವಳನ್ನು ಮದುವೆ ಆದೆ. ಆಮೇಲೆ ನೋಡಿದ್ರೆ ಬೆಂಗಳೂರಿಗೆ ಬಂದೆ. ಸೊ ಅಲ್ಲಿಗೆ ನಾನು ಬಯಲುಸೀಮೆಯಲ್ಲಿ ಬೆಳೆದೆ, ಅಲ್ಲಿಂದ ಮಲೆನಾಡಿಗೆ ಹೋದೆ. ಆ ನಂತರ ಈಗ ಬೆಂಗಳೂರು ಅನ್ನೋದಕ್ಕೆ ಬಂದಿದ್ದೀನಿ.
ಮೂಲ ಕರಾವಳಿಯವನು. ಆವಾಗವಾಗ ದೈವಕ್ಕೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾ ಇರ್ತೀನಿ. ಸೊ ಹಂಗಾಗಿ ನಂಗೆ ಎಲ್ಲ ಸೀಮೆದು ಗೊತ್ತು. ಅಂದರೆ ಒಂದು ಲೆಕ್ಕಾಚಾರಕ್ಕೆ ಹಾಯ್ಕೆ ಬರ್ಕ ತರ್ಕ ತಿನ್ಕ ಅದೆಲ್ಲ ನಂಗೆ ಬರುತ್ತೆ. ಅದು ಬರುತ್ತೆ. ಅವ್ನು ಹೋಗ್ತನಡ ಇವ್ನು ಬತ್ನಡ ಅವನು ಆನ್ ಬತ್ನಲ್ಲೇ ಇದು ನನಗೆ ಮಲೆನಾಡಿನ ಭಾಷೆನೂ ಒಂಚೂರು ಗೊತ್ತಾಗತ್ತೆ. ಇನ್ನು ಯಥಾ ಪ್ರಕಾರ ನಮ್ಮ ಟಿಪಿಕಲ್ ಬಯಲ್ಸೀಮೆ ನಾನು ಹೋಗ್ತೀನಿ ಕಣ್ಲ ನಾನು ಹೋಯ್ತೀನಿ ಇದು ಗೊತ್ತಾಗತ್ತೆ ನಮಗೆ. ಬೆಂಗಳೂರಿಗೆ ಬಂದ ತಕ್ಷಣ ಅಫಿಷಿಯಲ್ ಕನ್ನಡ ಮತ್ತು ಇಂಗ್ಲೀಷ್ ಕನ್ನಡ ಅದೇ ಐ ವಿಲ್ ಗೋ ಯು ವಿಲ್ ಕಮ್ ಚಿಲ್ಡ್ರನ್ ಗೋ ಚಿಲ್ಡ್ರನ್ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ನಾವೆಲ್ಲ ಗೊತ್ತಾಗ್ಬಿಡತ್ತೆ. ಸೊ ಹಂಗಾಗಿ ಏನಾಗಿದೆ ಅಂದರೆ ಎಲ್ಲ ಥರದ್ದು ಇದಾಗಿದೆ. ಬಟ್ ಏನು ಅಂದರೆ ಆಯಾ ಭಾಷೆಯವ್ರು ಸಿಕ್ಕಾಗ ನಿಧಾನ ಕನೆಕ್ಟ್ ಆಗ್ತಾ ಅವ್ರ ಹತ್ರ ಮಾತಾಡ್ತೀನಿ. ಸೊ ಅಂಥ ಮಲೆನಾಡಿನ ಮನೆಗಳಲ್ಲಿ ಅಲ್ಲಿಯ ಮನೆಗಳು ಹೆಂಗಂದರೆ ಇಲ್ಲೊಂದು ಮನೆ ಇದ್ದರೆ ಅಲ್ಲೊಂದು ಮನೆ ಇದ್ದರೆ ಮತ್ತೊಂದು ಇಲ್ಲೊಂದು ಮನೆ. ಅಂಥ ಇದರಲ್ಲಿ ನನ್ನ ಮಾವನ ಮನೆ ಐತು ಮನೆ ಅಂತ. ಆ್ಯಕ್ಚುಲಿ ಅದು ನೀವೇನು ವಿಶ್ವಪ್ರಸಿದ್ಧ ಜೋಗ ಜಲಪಾತ ರೈಟ್ಗೆ ಹೋದರೆ ಜೋಗ ಜಲಪಾತ, ಲೆಫ್ಟ್ಗೆ ಹೋದರೆ ಭಟ್ಕಳಕ್ಕೆ ಹೋಗೋ ರೂಟ್ ಅದು. ಅಲ್ಲಿ ಭಟ್ಕಳಕ್ಕೆ ಹೋಗೋ ರೂಟಲ್ಲಿ ಆಯ್ತು ಮನೆ ಅನ್ನೋದು ಸಿಗುತ್ತೆ. ಅದು ಆ್ಯಕ್ಚುಲಿ ಆಯ್ತು ಮನೆ ಅಂತ ಅಂದರೆ ಅಲ್ಲಿಗೆ ಆಯ್ತು ಮನೆ. ಅದಾದಮೇಲೆ ಅದೊಂದು ಸಣ್ಣ ಘಟ್ಟ ಶುರುವಾಗುತ್ತೆ. ಅದಾದಮೇಲೆ ಭಟ್ಕಳ ಬರುತ್ತೆ. ಅದು ಆಯ್ತು ಮನೆ ಆಗೋಯ್ತು. ಅಲ್ಲಿ ಐತು ಮನೆಯಲ್ಲಿ ಒಂದು ಸುಮಾರೊಂದು ವೆಂಕಟಗಿರಿ ಅಜ್ಜನ ಮನೆ, ನಮ್ಮ ಮಾವನ ಮನೆ, ಪಕ್ಕದಲ್ಲಿ ಶೇಷಗಿರಿ ಅಜ್ಜನ ಮನೆ ಇದೆ. ಎದುರುಗಡೆ ರುದ್ರಾಕ್ಷಿ ಗುಡ್ಡ ಅಂತ ಅಲ್ಲೊಂದು ಮನೆ ಇದೆ. 4 ಮನೆ. ಒಂದೊಂದು ಮನೆಯಲ್ಲೂ ನೀವೇನಿಲ್ಲ ಅಂತಂದ್ರೂ ಒಂದು 100 ಜನ ಆರಾಮಾಗಿ ಉಳ್ಕೋಬೋದು. ಆ್ಯಂಡ್ ನೀರು ಸಫಿಷಿಯೆಂಟು. ಬಟ್ ಇಡೀ ಊರಲ್ಲಿರೋದೀಗ ವೆಂಕಟಗಿರಿ ಅಜ್ಜನ ಮನೇಲಿ ಯಾರೂ ಇಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಾವ ಒಬ್ಬರು ಅವಾಗವಾಗ ಹೋಗಿ ಬಂದು ತೋಟ ನೋಡ್ಕೊಂಬರೋಕ್ಕಿರ್ತಾರೆ. ಶೇಷಗಿರಿ ಅಜ್ಜನ ಮನೇಲಿ ಶೇಷಗಿರಿ ಅಜ್ಜ, ಭಾಗೀರಥಿ ಅಜ್ಜಿ ಇದ್ದಾರೆ. ಅದೇ ಥರ ಎಲ್ಲ ಕಡೆನೂ ಆಗೋಗ್ಬಿಟ್ಟಿದೆ ಈಗ. ಒಂದು ಆ ಮಲೆನಾಡು ಮನೆಗಳಲ್ಲಿ ಏನಾಗಿದೆ ಅಂದರೆ ಪಾಪ ಯಾರೋ ವೃದ್ಧ ದಂಪತಿಗಳಿರ್ತಾರೆ, ಇಲ್ಲ ತೋಟ ನೋಡ್ಕೊಳ್ಳೋರು ಇರ್ತಾರೆ, ಅಥವಾ ಆ ಮನೆಯ ಕೊನೆಯ ಮಗನು ಅಥವಾ ದಡ್ಡ ಅಂದ್ಕೊಂಡು ಪರಿಗಣಿಸಲ್ಪಟ್ಟವನು ತೋಟ ನೋಡ್ಕೊಳ್ಳೋಕ್ಕೋಸ್ಕರ ಪರಿಗಣಿಸಲ್ಪಟ್ಟವನು. ಯಾಕಂದರೆ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ಮಕ್ಕಳ ಸಂಖ್ಯೆ ತುಂಬ, ಅವ್ನು ಕೊನೆಯವನು ಒಳ್ಳೆ ಕೊನೆಯವನನ್ನು ಮುದ್ದಾಗಿ ಬೆಳೆಸ್ತಿದ್ವಿ. ಇಲ್ಲಾಂದರೆ ಅಷ್ಟರಲ್ಲಿ ಅವನೊಬ್ಬ ಕತ್ತೆ ಥರ ದುಡಿಯೋನು ಇರ್ತಾನಲ್ಲ, ಅವ್ನು ಮನೇಲಿ ಉಳ್ಕೊಂಡ್ಬಿಡ್ತಾನೆ. ಚೆನ್ನಾಗಿ ಓದೋರು ಏನಾಗ್ಬಿಡ್ತಾರೆ ಅಂದರೆ ಪೇಟೆಗೆ ಹೋಗ್ಬಿಡ್ತಾರೆ. ತಪ್ಪು ಕೇಳಿದ್ರೆ ತಪ್ಪಲ್ಲ. ಆದರೆ ಈ ಬೆಳವಣಿಗೆಯಿಂದ ಏನಾಗುತ್ತೆ ಅಂದರೆ ಆ ಮಲೆನಾಡಿನ ಮನೆಗಳು ಒಂಟಿ ಆಗಿಬಿಡುತ್ತೆ. ಹೌದು, ಅದಕ್ಕೆ ಒಂದು ಹಾಡು ಅದನ್ನು ಕುರಿತೇ ಸತೀಶ್ ಹೆಗಡೆ ಅನ್ನೋರು ಒಂದು ಹಾಡು ಬರೆದಿದ್ದಾರೆ. ಈ ಹಾಡು ನನಗೆ ನನ್ನ ಕೆರಿಯರ್ನ ಊಟ ಮಾಡಿಕೊಟ್ಟಂಥ ಮೊದಲನೇ ಹಾಡು. ಹೌದಾ? ಅಂದರೆ ಇದೇ ನನ್ನನ್ನು ಐಡೆಂಟಿಫೈ ಮಾಡಿದ್ದೆ ಫಸ್ಟ್ ಹಳೆಯ ಮನೆ ಹೋದಿಲ್ಲಿ. ಅದಾದ ನಂತರ ಇರುವಂತೆ, ಅದಾದ ನಂತರ ಬೇರೆ ಬೇರೆ ಹಾಡುಗಳು. ಆ ಹಾಡು ನನಗೆ ತುಂಬ ಇಷ್ಟ ಆ್ಯಂಡ್ ಕಾಡುತ್ತೆ. ಅದು ಹೀಗೆ ಬರುತ್ತೆ. ಹಳೆಯ ಮನೆ ಇಹುದಿಲ್ಲಿ, ಹೊಸ ಜನರು ಬರುತ್ತಿಲ್ಲ, ಖಾಲಿ ಕಾಣುತ್ತಲಿಹುದು ಹೊರ ಜಗುಲಿಯೂ. ದೇವನೊಬ್ಬನೇ ತಾನು ಧ್ಯಾನಸ್ಥನಾಗಿಹನು, ಧೂಳಿನಲ್ಲಿ ಮುಳುಗುತ್ತಿಹುದ ಕೋಣೆಯೂ. ಹಳೆಯ ಮನೆ ಇಹುದಿಲ್ಲಿ, ಹೊಸ ಜನರು ಬರುತ್ತಿಲ್ಲ, ಖಾಲಿ ಕಾಣುತ್ತಲಿಹುದು ಹೊರ ಜಗುಲಿಯೂ. ದೇವನೊಬ್ಬನೇ ತಾನು ಧ್ಯಾನಸ್ಥನಾಗಿಹನು, ಧೂಳಿನಲ್ಲಿ ಮುಳುಗುತ್ತಿಹುದ ಕೋಣೆಯು. ಪಾತ್ರೆ ಪಗಡೆಯ ಸರಕು ಮನೆ ತುಂಬ ಕಾಣಿಸದು, 3 ಮತ್ತೊಬ್ಬರಿಗೆ ಕಡಿಮೆ ಸಾಕು. ಹಿತ್ತಿಲಿನ ದಾರಿಯಲ್ಲಿ ಹಸಿ ಹುಲ್ಲು ಬೆಳೆದಿಹುದು, ಮನೆಯಲ್ಲಿ ಉಳಿದಿಲ್ಲ ಮುದ್ದು ಬೆಕ್ಕು. ಮೆತ್ತಿಗೇರುವ ಏಣಿ ಅಲ್ಲಾಡುತ್ತಿಹುದಲ್ಲಿ, ಹತ್ತಿದರೆ ಮೇಲೆಲ್ಲ ಬಿಂಜಲುಗಳೇ. ಅಂಗಳದಿ ನಿಂತಿರುವ ಮರದ ಕಂಬಗಳನ್ನು ಏರಿ ಮಣ್ಣಾಗಿಸುತ್ತಲಿಹುದು ವರಲೇ. ಮುಖ್ಯದ್ವಾರಕ್ಕೆ ಮಾವಿನೆಲೆಯ ತೋರಣ ಕಟ್ಟಿ, ಸಮಯ ಸರಿದಿರಬಹುದು ತಿಂಗಳಾಗಿ. ಮುಖ್ಯದ್ವಾರಕ್ಕೆ ಮಾವಿನೆಲೆಯ ತೋರಣ ಕಟ್ಟಿ, ಸಮಯ ಸರಿದಿರಬಹುದು ತಿಂಗಳಾಗಿ. ಬಿಸಿಗಾಳಿ ಮನೆಯೊಳಗೆ ಬೀಸುತ್ತಿರಲಾಗಾಗ, ಕಸವಾಗುತ್ತುದುರುವವು ಎಲೆಗಳೊಣಗಿ.
ಮಳೆಗಾಲದಲ್ಲಿ ಮನೆಯ ಮಾಡು ಸೋರುವುದೆಂಬ ಚಿಂತೆ ಇದೆ, ಸರಿ ಮಾಡುವವರು ಇಲ್ಲ. ಪಟ್ಟಣದ ಪೊಟ್ಟಣಕ್ಕೆ ತಾರುಣ್ಯ ಸಾಗಿಹುದು, ತೆವಳುತ್ತಿದೆ ವಾರ್ಧಕ್ಯವಿಲ್ಲಿ ಮೆಲ್ಲ. ಅಂಗಳದ ತುದಿಯಲ್ಲಿ ನೆಟ್ಟಿರುವ ತುಳಸಿ ಗಿಡ ನೋಡುತ್ತಿದೆ ಮನೆಯ ನಿಟ್ಟುಸಿರ ನಿಟ್ಟು. ಗಡಿಯ ಬೇಲಿಯ ಬಳಸಿ ಮೊಲ್ಲೆ ಅರಳು ತಲಿಹುದು, ಮಾಲೆಯಾಗುವ ಆಸೆಯನ್ನು ಹೊತ್ತು. ಮಾಲೆಯಾಗುವ ಆಸೆಯನ್ನು ಹೊತ್ತು, ಮಾಲೆಯಾಗುವ ಆಸೆಯನ್ನು ಹೊತ್ತು, ಮಾಲೆಯಾಗುವ ಆಸೆಯನ್ನು ಹೊತ್ತು. ಹಳೆಯ ಮನೆಯಿಹುದಿಲ್ಲಿ, ಹೊಸ ಜನರು ಬರುತ್ತಿಲ್ಲ, ಖಾಲಿ ಕಾಣುತ್ತಲಿಹುದು ಹೊರಜಗುಲಿಯೂ. ದೇವನೊಬ್ಬನೇ ತಾನು ಧ್ಯಾನಸ್ಥನಾಗಿಹನು, ಧೂಳಿನಲ್ಲಿ ಮುಳುಗುತ್ತಿಹುದ ಕೋಣೆಯೂ. ಈ ಹಾಡಿದ ಮೇಲೆ ನೀವು ಒಂದಷ್ಟು ಮಲೆನಾಡಿನ ಮನೆಗಳಿಗೆ ಹೋಗಿ ಬನ್ನಿ. ಎಂತೆಂಥ ಊರುಗಳಿದೆ ಗೊತ್ತಾ. ಸಂಪ, ಐತು ಮನೆ, ಇಟ್ಟಿಗೆ, ತುಮ್ರಿ ಬ್ಯಾಕೋಡ್ನ ಕಡೆ ಕೆಲವಷ್ಟು ಮನೆಗಳು. ಅಲ್ಲೆಲ್ಲ ಈಗ ಜನಗಳಿಲ್ಲ, ವೃದ್ಧಾಪ್ಯದ ಜನಗಳಿದ್ದಾರೆ. ಅಲ್ಲೆಲ್ಲ ತೋಟ ನೋಡ್ಕೊಳ್ಳೋಕೆ ಏನೋ ಒಂದಷ್ಟೆಲ್ಲ ಯಾರಿದ್ದಾರೋ ಅವ್ರು ಮಾತ್ರ ಇದ್ದಾರೆ. ಉಳಿದವರೆಲ್ಲ ಎಲ್ಲಿದ್ದಾರೆ ಅಂದರೆ ಎಲ್ಲ ಪಟ್ಟಣಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ನಂಗೆ ಅದೇ ಪಟ್ಟಣದ ಪೊಟ್ಟಣಕ್ಕೆ ತಾರುಣ್ಯ ಸಾಗಿಹುದು, ತೆವಳುತ್ತಿದೆ ವಾರ್ಧಕ್ಯವಿಲ್ಲಿಮೆಲ್ಲ. ವಾರ್ಧಕ್ಯ ಅಂದರೆ ಆ ವಯಸ್ಸಾದ ಜನ ಇದ್ದಾರಲ್ಲ, ಆ ವಯೋಮಾನದ ಆ ಜನ ಇದ್ದಾರಲ್ಲ, ಅವ್ರು ಅಲ್ಲಿದ್ದಾರೆ. ಅದು ಆ ವಾರ್ಧಕ್ಯ ಅಲ್ಲಿ ತೆವಳುತ್ತಾ ಇದೆ. ನಾವಿಲ್ಲಿ ಪಟ್ಟಣದ ಪೊಟ್ಟಣಕ್ಕೆ ಬಂದುಬಿಟ್ಟಿದ್ದೀವಿ. ಇದೊಂಥರ ಏನಾಗಿದ್ದೀವಿ ಅಂದರೆ ನಾವು ಸೇರ್ಕೊಂಬಿಟ್ಟಿದ್ದೀವಿ, ಇಲ್ಲಿಂದ ಹೋಗಲ್ಲ. ನಾನು ತುಂಬ ತಮಾಷೆಗೆ ಹೇಳ್ತಿರ್ತೀನಿ. ನಮ್ಮ ಸ್ನೇಹಿತರು ಅವ್ರು ಫೋನ್ ಮಾಡಿದೆ, ಮತ್ತು ಬೆಂಗಳೂರಿಗೆ ಸೆಟ್ಲ್ ಆಗಿಲ್ಲಪ್ಪ, ಈಗ ಹೆಂಗೆ ಅನಿಸುತ್ತೆ ಅಂದರೆ, ಬೆಂಗಳೂರಿನಲ್ಲಿ ನೀನು ನಡೀತಾ ಇದೆಯಾ ಅಂತ ಗೊತ್ತಾಗಲ್ಲ, ಬಟ್ ನಡೀತಾ ಇರ್ತೀಯ ನೀನು. ಯಾಕೆ ಅಂದರೆ ನೀನು ನಡೀತಿರಲ್ಲ, ಹಿಂದ್ಗಡೆ ತೊಳ್ತಾ ಇರ್ತಾರೆ. ಇಲ್ಲಿ ಹೆಂಗೆ ಗೊತ್ತಾ, ನೀವು ಮುಂದೆ ಹೋಗ್ತಾನೆ ಇರಬೇಕು. ಅಲ್ಲಿ ಹಂಗಲ್ಲ. ನಮ್ಮ ಮಲೆನಾಡಿನ ಮನೆಗಳಲ್ಲಿ ಹಂಗಲ್ಲ, ನಮ್ಮ ಮಲೆನಾಡಿನ ಬೀದಿಗಳು ಹಂಗಲ್ಲ. ಈಗ ಏನಾಗಿದೆ ಅಂದರೆ ಅಲ್ಲೂ ಕೂಡ ಜನ ಇಲ್ಲ. ಅದೇ ಹೇಳಿದ್ನಲ್ಲ, ಅಲ್ಲೂ ಕೂಡ ಜನ ಇಲ್ಲ. ಒಂಟಿ ಮನೆಗಳು. ನಮ್ಮ ಐತು ಮನೆಯಲ್ಲಿ ಪ್ರತಿ ವರ್ಷ ಪ್ರಥಮ ಏಕಾದಶಿಗೆ ನಾವೆಲ್ಲರೂ ಸೇರಿಕೊಳ್ತೀವಿ. ಆ ಪ್ರಥಮ ಏಕಾದಶಿಯ ದಿವಸ ಜಾಗರ ಮಾಡ್ತಾರೆ. ಅಂದರೆ ಇಡೀ ರಾತ್ರಿ ಜಾಗರಣೆ ಮಾಡಿ ತಾಳ್ಮದಲೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮರು ದಿವಸ ದ್ವಾದಶಿ ಒಂದು ಒಳ್ಳೆ ಊಟ ಮಾಡ್ತಾರೆ. ಅದು ಈಗ ಸುಮಾರು 200 ವರ್ಷಗಳಿಂದ ನಡ್ಕೊಂಡು ಬಂದಿರೋ ಪರಂಪರೆ. 200ನೇ ವರ್ಷ ಈ ವರ್ಷ ಆಯ್ತದು ಪ್ರಥಮ ಏಕಾದಶಿ. 200 ವರ್ಷಗಳಿಂದ ನಿರಾತಂಕವಾಗಿ ನಡ್ಕೊಂಡು ಬಂದಿದೆ. ಆವಾಗ ಎಲ್ಲರೂ ಸೇರ್ಕೋತೀವಿ. ಪ್ರಥಮ ಏಕಾದಶಿ ಎಲ್ಲ ಮುಗಿದ್ಮೇಲೆ ದ್ವಾದಶಿಗೆ ಹೊರಟ್ಬಿಡ್ತೀವಲ್ಲ, ಅದಾದಮೇಲೆ ಮನೆ ಖಾಲಿ ಆಗೋಗ್ಬಿಡುತ್ತೆ. ಅದೇ ಥರ ನಾನು ಶೃಂಗೇರಿ ಕಡೆನೂ ಸಾಕಷ್ಟು ಮನೆಗಳನ್ನು ನೋಡಿದ್ದೀನಿ. ಶೃಂಗೇರಿ ಕಡೆನೂ ಸಾಕಷ್ಟು ಮನೆಗಳು. ಇತ್ತೀಚೆಗೆ ಯಾವುದೋ ಜೈಪುರದ ಹತ್ರ ಒಂದು ಊರಿನಲ್ಲಿ ನನ್ನ ಸ್ನೇಹಿತರೊಬ್ಬರು ಮನೆಗೆ ಹೋಗಿದ್ದೆ ನಾನು. ಪ್ರಸನ್ನಕುಮಾರ್ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು. ಅವ್ರ ಮನೆಗೆ ಒಂದು ಕಾರ್ಯಕ್ಕಾಗಿ ನಾವು ಹೋಗಿದ್ದವರು. ಒಂದು 4 ದಿವಸ ಅವ್ರ ಮನೇಲಿದ್ವಿ ನಾವು. ಗಂಟೆಗಟ್ಟಲೆ ಹಾಡಿದ್ವಿ. ಅಲ್ಲೊಂದು ಬೆಟ್ಟ ಇದೆ, ಒಳ್ಳೆ ವಿಶಾಲವಾದ ಬಂಡೆ ಇದೆ, ತುಂಬ ಅದ್ಭುತವಾಗಿದೆ. ಅಲ್ಲಿ ಕೂತ್ಕೊಂಡು ಆರಾಮಾಗಿ ಹಾಡಿದ್ವಿ. ಅವ್ರ ಮನೆ ಎಷ್ಟು ವಿಶೇಷ ಅಂದರೆ, ಅವ್ರ ಮನೆ ಎದುರುಗಡೆ ಸೂರ್ಯೋದಯ ಕಾಣಿಸುತ್ತೆ, ಆ ಬೆಟ್ಟಕ್ಕೆ ಹೋಗ್ಬಿಟ್ರೆ ಸೂರ್ಯಾಸ್ತ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಅಲ್ಲಿಗೆ ಹೋಗಿದ್ವಿ ನಾವು. ನಾವೆಲ್ಲ ವಾಪಸ್ ಹೊರಡ್ಬೇಕಾರೆ ಆ ಮನೆಯ ಹಿರಿಯ ಸದಸ್ಯ ಹೇಳಿದ್ದು, ಆಗಾಗ ಬರ್ತಾಯಿರಿ, ನಮ್ಗೆ ಖುಷಿ ಆಗುತ್ತೆ ಅಂತ. ಯಾಕಂದರೆ ಅವರಿಬ್ಬರೇ ಹಿರಿಯ ಜೀವ ಅಲ್ಲಿರೋದು. ನಾವು ಆಗಾಗ ಅಲ್ಲಿ ಹೋಗ್ತಾ ಇದ್ದರೆ ಅವ್ರಿಗೇನೋ ಖುಷಿ ಆಗುತ್ತಂತೆ. ನಾವೇನು ಮಾಡ್ತೀವಿ ಅಂದರೆ, ಪುರ್ಸೊತ್ತಿದ್ದಾಗ ಅಥವಾ ಇನ್ನೇನಾದ್ರು ಫ್ರೀ ಟೈಮ್ ಸಿಕ್ಕ ತಕ್ಷಣ ವೀಕೆಂಡ್ಸು ಆ ರೆಸಾರ್ಟ್ಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಹೋಗ್ತಾಯಿದ್ವಿ. ಇತ್ತೀಚಿನ ದಿನಗಳಲ್ಲಿ ಈ ಟ್ರೆಂಡು ಶುರುವಾಗಿದೆ. ಏನೋ ಹಳ್ಳಿಗಳಿಗೆ ಹೋಗೋಣ ಅಂತೇನೋ ಅಲ್ಲಿಗೆಲ್ಲ ಹೋಗ್ಬಿಟ್ಟು ಏನೋ ಮಾಡ್ತಿದ್ದಾರೆ. ಆದರೆ ಏನು ಅಂದರೆ ನಾನು ಹೇಳೋದು ಅಲ್ಲಿ ಹೋಗಬೇಕು ನಾವು. ಅದನ್ನು ತಪ್ಪಾಗಿ ಕೇಳಿದ್ರೆ ಅದು ತಪ್ಪಲ್ಲ. ಯಾಕಂದರೆ ಅದೇ ಬೆಳವಣಿಗೆಯ ಸಂಕೇತ. ಆದರೆ ಬೆಳವಣಿಗೆ ಆಗ್ತಾ ನಾವೆಲ್ಲೋ ಹೊರಟೋಗ್ಬಿಡ್ತೀವಿ. ಇತ್ತೀಚೆಗೆ ನಾನು ಎಲ್ಲೋ ಓದಿದ ನೆನಪು, ಒಂದು ಅಪಾರ್ಟ್ಮೆಂಟಲ್ಲಿ ಭಾಳ ವರ್ಷಗಳ ನಂತರ ಇದೇನೋ ಮನೆ ಬಾಗಿಲೇ ತೆಗೆದಿಲ್ವಲ್ಲ ಅಂತ ಅವಾಗ ತೆಗೆದು ನೋಡಿದ್ರೆ ಸೋಫಾದ ಮೇಲೆ ಕೂತ್ಕೊಂಡಂಥ ಆ ವ್ಯಕ್ತಿ ಹಾಗೆ ತೀರ್ಕೊಂಡೋಗಿದ್ದಾನೆ. ಅಸ್ಥಿಪಂಜರ ಆಗೋಗಿದ್ದಾನೆ. ಯಾರೂ ನೋಡಿಲ್ಲ ಅವ್ರನ್ನ, ಯಾರೂ ನೋಡೇ ಇಲ್ಲ ಅವ್ರನ್ನ. ಯಾಕಂದ್ರೆ ಅವ್ರ ಮಕ್ಕಳೆಲ್ಲ ವಿದೇಶದಲ್ಲಿದ್ದಾರೆ.
ಈಗ ಹೇಳದ್ನಲ್ಲ, ಹಳ್ಳಿಯಿಂದ ಪೇಟೆಗೆ ಬಂದ್ವಿ, ಪೇಟೆಯಿಂದ ವಿದೇಶಗಳಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ನಾವು ಪಾಪ ವೃದ್ಧ ತಂದೆ ತಾಯಿಗಳನ್ನು ಬಂದು ಸಿಕ್ಕಂಗೆ ಇದೆ. ಯಾಕಂದರೆ ನಮ್ಮ ಪ್ರಕಾರ ಏನು ಸೇಫ್ಟಿ ಇರುತ್ತೆ, ಅಪ್ಪ ಅಮ್ಮಂಗೆ ಸೇಫ್ಟಿ ಇರುತ್ತೆ, ಅಲ್ಲಿ ಇದು ಮಾಡೋಣ ಅಂತ. ಆದರೆ ಅವ್ರ ಸೇಫ್ಟಿ ಇರುತ್ತೋ, ಅವ್ರಿಗೆ ಸ್ವಾತಂತ್ರ್ಯನೇ ಇರಲ್ಲ, ಈ ಥರನೂ ಆಗೋದಿರುತ್ತೆ. ಹಾಗಂತ ಇದಕ್ಕೆಲ್ಲ ಉತ್ತರ ಪ್ರಕೃತಿನೇ ಅಷ್ಟೇ, ಮತ್ತಿನ್ನೇನಿಲ್ಲ. ನನ್ನ ಭಾವನೆಂಟ ಪ್ರವೀಣ ಇತ್ತು ಮನೆ ತುಂಬ ಚೆನ್ನಾಗಿ ಬರೀತಾನೆ. ಆತ ಹೇಳ್ತಾನೆ, ನಾವು ಅವಾಗೆಲ್ಲ ಕಾಡು ಕಡ್ದು ಮನೆ ಮಾಡಿದ್ವಲ್ವ, ಊರು ಮಾಡ್ಕೊಂಡ್ವಲ್ವ, ಇವಾಗೆಲ್ಲ ನಾವು ಊರು ಬಿಟ್ಟು ಬರ್ತಾ ಇದ್ದೀವಲ್ಲ, ನೆಕ್ಸ್ಟ್ ಅದು ಕಾಡು ಆಗುತ್ತೆ. ಪ್ರಕೃತಿ ಬ್ಯಾಲೆನ್ಸ್ ಮಾಡ್ಕೊಳತ್ತೆ ಅಲ್ವಾ? ಪ್ರಕೃತಿ ಅದಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾ ಹೋಗುತ್ತೆ. ನಾವೇನು ತುಂಬಾ ತಲೆ ಕೆಡಿಸ್ಕೋಬಾರ್ದು. ಅದು ಪ್ರಕೃತಿ ನಾಶ ಆಗ್ತಿದೆ, ಅದಾಗ್ತಿದೆ, ಏನಾದ್ರೂ ಕೂಡ ಅದಕ್ಕೆ ಗೊತ್ತು ನಾನು ಎಲ್ಲಿ ಬೆಳಿಬೇಕು, ಎಲ್ಲಿ ಬೆಳೆಸ್ಬೇಕು ಅಂತ. ಖಂಡಿತ ಅದು ಹಾಗೆ ಆಗತ್ತೆ ಕೂಡ.